ಸೂರ್ಯನ ಬೆಳಕು ಈ ಒಂದು ಸೌರಕೋಶ ಬಿದ್ದಾಗ ಏನಾಗುತ್ತೆ, ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀವಿ. ಅಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಪ್ಯಾರಾಮಿಷಮ್ಸ್ ಆಗಿರ್ಬೋದು, ಮತ್ತೆ ಸ್ಟೈಲೋನಿಕಿಯಾ, ಕ್ಲಾಮಿಡಮಾನಸ್, ಮತ್ತೆ ಹೆಲ್ಮೆಂಥಲ್ ವರ್ಮ್ಸ್ ಅಂತ ಕಾಣ್ತಾ ಇದೆ. ಇವೆಲ್ಲ ಕೂಡ ಏನಾಗ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ. ಪ್ಯಾರಾಮಿಸಮ್ ನೋಡಿ ಅಲ್ಲಿ ನಿಮ್ಗೆ ಇನ್ನರ್ ಪಾರ್ಟ್ ಎಲ್ಲ ಕಾಣಿಸುತ್ತೆ ನೋಡಿ. ಅದು ಒಂದು ಅನಿಮಲ್ ಸ್ಲಿಪ್ಪರ್ ಅನಿಮಲ್ ಕ್ಯೂಲ್ ಅಂತ ಕರಿತೀವಿ. ಅಂದ್ರೆ ಚಪ್ಪಲಿ ಆಕಾರದಂತಹ ಒಂದು ಸೂಕ್ಷ್ಮಾಣುಜೀವಿ ಅದು. ಈಗ ಸಪೋಸ್ ಇಲ್ಲಿ ಒಂದು ಯಂತ್ರ ಇದೆ, ಅಂದ್ರೆ ಒಂದು ರಾಟೆ ಇದೆ, ಮತ್ತೆ ಇಲ್ಲೊಂದು ಫ್ಯಾನ್ ಇದೆ, ಮತ್ತೆ ಒಂದು LED ಇದೆ, ಮತ್ತೆ ಒಂದು ಲೈಟ್ಸ್ ಒಂದು ಬ್ಯಾಟ್ರಿ ಒಂದು ಕನೆಕ್ಷನ್ ಮಾಡಿದ್ವಿ ಅಷ್ಟೇ, ಒಂದು ಸ್ವಿಚ್ ಇದೆ ಅಷ್ಟೇ. ಈಗ ಅಬ್ಸರ್ವ್ ಮಾಡಿ ಸರ್, ಇವಾಗ ನಾನು ಇಲ್ಲಿ ಮೇಲೆ ಹೆಂಗ್ ತಿರುಗಿಸ್ತಾ ಇದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಈಗ ಯಂತ್ರವನ್ನ ತಿರುಗಿಸ್ತಾ ಇದ್ದೀನಿ ಇವಾಗ. ಅಂದ್ರೆ ಯಾಂತ್ರಿಕ ಶಕ್ತಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತಿದೆ. ಇದು ಜನರೇಟರ್ ಅಥವಾ ಡೈನಮೋ ಅಂತ ಹೇಳ್ತೀವಿ ಇದಕ್ಕೆ. ಈಗ ಸಪೋಸ್ ಇವಾಗ ನಾನು ಇದಕ್ಕೆ ಕರೆಂಟ್ ಕೊಟ್ರೆ, ಈ ಕರೆಂಟ್ ಉತ್ಪತ್ತಿ ಮಾಡಿದೆ. ಈಗ ನೋಡಿ ಕರೆಂಟ್ ಕೊಟ್ಟು ತಿರುಗಿಸ್ರೆ ನೋಡಿ, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ. ಇದು ಮೋಟಾರ್, ಇದು ಅಂದ್ರೆ ಫ್ಲೇಮಿಂಗ್ ಅನ್ನ ಎಡಗೈ ನಿಯಮ. ಇದು ಒಂದು ಬೀಜ ಮೊಳೆತು ಅದೊಂದು ಸಸಿಯಾಗಿ ಬೆಳಿಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಕೇಲ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ 3 ಬೀಜಗಳನ್ನ ಕಟ್ಟಿದ್ದಾರೆ. ಒಂದು ಕೆಳಗಡೆ ಒಂದು ಬೀಜ, ಮಧ್ಯದಲ್ಲಿ ಒಂದು ಬೀಜ, ಕೊನೆಯಲ್ಲಿ ಒಂದು ಬೀಜ. ಹೆಂಗಿದೆ ಅಂತಂದ್ರೆ ಈ ಕೆಳಗಡೆ ಬೀಜ ಕಂಪ್ಲೀಟ್ ನೀರಿನಲ್ಲಿ ಮುಳುಗಿದೆ, ಈ ಕೊನೆಯ ಬೀಜ ಕಂಪ್ಲೀಟ್ ಏರಲ್ಲಿದೆ, ಗಾಳಿನಲ್ಲಿ. ಆದ್ರೆ ಮಧ್ಯದ ಬೀಜ ಮಾತ್ರ ಅರ್ಧ ನೀರಲ್ಲಿ ಅರ್ಧ ಗಾಳಿನಲ್ಲಿದೆ. ಅಂದ್ರೆ ಇದಕ್ಕೆ ಕೇವಲ ಮೇಲ್ಗಡೆ ಬೀಜಕ್ಕೆ ಬರೀ ಬೆಳಕು ಸಿಗ್ತಾ ಇದೆ ಮತ್ತೆ ಗಾಳಿ ಸಿಗ್ತಾ ಇದೆ ಅಷ್ಟೇ, ನೀರು ಸಿಗ್ತಾ ಇಲ್ಲ. ಕೆಳಗಡೆದಕ್ಕೆ ನೀರು ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇಲ್ಲ, ಉಷ್ಣತೆನೂ ಸಿಗ್ತಾ ಇಲ್ಲ. ಆದ್ರೆ ಮಧ್ಯದ ಬೀಜಕ್ಕೆ ಉಷ್ಣತೆನೂ ಸಿಗ್ತಾ ಇದೆ, ಗಾಳಿನೂ ಸಿಗ್ತಾ ಇದೆ, ನೀರು ಸಿಗ್ತಾ ಇದೆ, ಟೆಂಪರೇಚರು ಸಿಗ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಬೆಳೆದಿದೆ. ಸಪೋಸ್ ನಮಗೆ ಒಂದು ಕಿರಣ ಬೇಕು. ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ವಾ ನೋಡಿ. ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಇದರೊಂದು ಒಂದು ಬೆಳಕಿನ ಒಂದು ವಿದ್ಯಮಾನವನ್ನು ಹೇಳ್ಬೋದು. ಇವಾಗ ಈ ಸಮಾಂತರ ಕಿರಣ ನಡುವೆ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ಇಡ್ತಾ ಇದ್ದೀನಿ. ಇದು ಕಾನ್ವೆಕ್ಸ್ ಲೆನ್ಸ್, ಇದು ಕಾನ್ಕೇವ್ ಲೆನ್ಸ್. ಇದು ಈಗ ಸಪೋಸ್ ನೋಡಿ, ಇವಾಗ ಅಬ್ಸರ್ವ್ ಮಾಡಿ. ಇವಾಗ ಈ ಒಂದು ಮೊಬೈಲ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಇವಾಗ ನೋಡಿ, ಈ ಬೆಳಕಿನ ಮೂಲದಿಂದ ಬರ್ತಂತ ಈ ಒಂದು ಸಮಾಂತರ ಕಿರಣಗಳು ಈ ಒಂದು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬಿದ್ದು, ಅಂದ್ರೆ ಪೀನ ಮಸೂರದ ಮೇಲೆ ಬಿದ್ದು ಏನಾಗ್ತಾ ಇದೆ, ಎಲ್ಲಾ ಕಿರಣಗಳು ಒಂದ್ ಕಡೆ ಸೆಂಟ್ರಲೈಸ್ ಆಗ್ತಾ ಇದಾವೆ, ಕೇಂದ್ರೀಕರಣ ಆಗ್ತಾ ಇದೆ. ಇಂತಹ ಕಿರಣಗಳನ್ನು ನಾವು ಒಮ್ಮುಖ ಕಿರಣಗಳು ಅಥವಾ ಕನ್ವರ್ಜೆಂಟ್ ರೇಸ್ ಅಂತ ಕರಿತೀವಿ. ಸರಿ, ಈ ಮಾದರಿ ಹೆಸರು ಸೌರಕೋಶದ ಮಾದರಿ ಅಂತ ಹೇಳಿ. ಅದಂದ್ರೆ ಇಲ್ಲಿ ಒಂದು ಫೋಟೋ ವೋಲ್ಟೈಕ್ ಸೆಲ್ ಇದೆ, ಒಂದು ಫ್ಯಾನ್ ಇದೆ ಇಲ್ಲಿ, ಮತ್ತೆ ಒಂದು ವಿದ್ಯುತ್ ಬಲ್ಬ್ ಇದೆ ಇಲ್ಲಿ. ನೋಡಿ, ಆನ್ ಮಾಡ್ತೀನಿ ಇವಾಗ. ನೋಡಿ, ಅಂದ್ರೆ ಬೆಳಕು ಈ ಒಂದು ಫೋಟೋ ವೋಲ್ಟೈಕ್ ಸೆಲ್ ಮೇಲೆ ಬಿದ್ದಾಗ, ಅಂದ್ರೆ ಸೂರ್ಯನ ಬೆಳಕು ಈ ಒಂದು ಸೌರಕೋಶ ಬಿದ್ದಾಗ ಏನಾಗುತ್ತೆ, ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀವಿ. ಹೌದು, ಈಗ ನಾವು ಮನೆ ಮೇಲೆ ಸೋಲಾರ್ದು ಪ್ಯಾನಲ್ ಬೋರ್ಡ್ ಇರುತ್ತಲ್ಲ, ಸೇಮ್ ಆಗೇನೆ. ಅಂದ್ರೆ ಸೂರ್ಯನ ಬೆಳಕು ಅಂದ್ರೆ ಇಲ್ಲಿ ಶಾಖ ಶಕ್ತಿ ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಒಂದು ಬೆಳಕಿನ ಶಕ್ತಿ ಅಂತ ಹೇಳ್ಬೇಕು. ಇದನ್ನ ಫೋಟಾನ್ಸ್ ಅಂತ ಹೇಳ್ತೇವೆ. ಬೆಳಕು ಒಂದು ಶಕ್ತಿಯ ಒಂದು ಪೊಟ್ಣ ಅಂತ ಹೇಳ್ತೀವಿ, ಫೋಟಾನ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ, ಹೌದಲ್ವಾ. ಅಂದ್ರೆ ಬೆಳಕು ಈ ಒಂದು ಸೌರ ಫಲಕದ ಮೇಲೆ ಬಿದ್ದಾಗ ಏನಾಗುತ್ತೆ, ಅದು ಯಾಂತ್ರಿಕ ಶಕ್ತಿಯಾಗಿ ಮತ್ತೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಶಕ್ತಿಯನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಕನೆಕ್ಟ್ ಮಾಡಿದೀವಿ. ಇದನ್ನ ಬೇಕಾದ್ರೆ ಮಾಡ್ಕೋಬಹುದು, ಇದನ್ನ ಎಷ್ಟು ಮಾಡ್ಕೋಬಹುದು ಮಾಡೋದ್ರಿಂದ. ಅಂದ್ರೆ ಶಕ್ತಿಯನ್ನ ನಾವು ಒಂದು ರೂಪದಿಂದ ಇನ್ನೊಂದು ರೂಪ ಬದಲಾಯಿಸಬಹುದು. ಅದು ಯಾವುದೇ ಕಾರಣಕ್ಕೆ ನಾವು ಸೃಷ್ಟಿಸಲಕ್ಕ ಆಗಲ್ಲ, ಅದನ್ನ ನಾಶಪಡಿಸೋಕೆ ಸಾಧ್ಯ ಇಲ್ಲ. ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಿ ಸರ್. ಇವಾಗ ನಾನು ತಡೆ ಇಟ್ಟಿದ್ದೀನಿ ಇವಾಗ ಕೈಯನ್ನ ನೋಡಿ, ಅಬ್ಸರ್ವ್ ಮಾಡಿ. ತಡೆ ಇಟ್ಟಾಗ ಹಿಂಗ್ ಬರುತ್ತೆ, ಮುಂದೆ ತಗೋತೀನಿ ನೋಡಿ. ಒಂದು ತಡೆ ಬಂದಾಗ ನೋಡಿ ಆಫ್ ಆಯ್ತು, ಮತ್ತೆ ಬೆಳಕು ಬಿದ್ದಾಗ ಆಗ್ತಾ ಇದೆ ಹಿಂಗೆ. ಸೊ ಮನೆಗಳಲ್ಲಿ ಲೋ ಕಾಸ್ಟ್ ಅಲ್ಲಿ ಮಾಡ್ಕೋಬಹುದು ಅಂದ್ರೆ ನಾವು ಸೋಲಾರ್ ಪ್ಯಾನಲ್ ಒಂದು ತಗೋಬೇಕಾಗುತ್ತೆ. ಸೋಲಾರ್ ಪ್ಯಾನಲ್ ಒಂದು ತಗೋಬೇಕಾಗುತ್ತೆ. ಆ ಸೋಲಾರ್ ಪ್ಯಾನಲ್ ತಗೊಂಡು ನಾವು ಮಾಡ್ಕೋಬಹುದು. ಇವೆಲ್ಲ ಕೂಡ 1.5 ವೋಲ್ಟ್ ಇವೆಲ್ಲ ಶೆಲ್ಸ್ ಇದೆಲ್ಲ. ಇದನ್ನ ಸೀರೀಸ್ ಕನೆಕ್ಷನ್ ಜೋಡಿಸಿದ್ದಾರೆ. ಇದನ್ನ ಒಂದು ಸರಣಿ ಜೋಡಿಸಿದನ್ನ ನೋಡಿ, ಕನೆಕ್ಟ್ ಮಾಡಿದಾರೆ ನೋಡಿ. ಇಲ್ಲ ಹಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅದು. ಇದು ಒಂದು ವಿಂಡ್ ಎನರ್ಜಿ. ಸೊ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಹೇಗೆ ತಯಾರು ಮಾಡ್ತೀವಿ ಅನ್ನೋದನ್ನ ಎರಡೂ ತೋರಿಸ್ಬೋದು. ಇಲ್ಲಿ ಗಾಳಿ ಶಕ್ತಿನ ಬಳಸ್ಕೊಂಡು ನೀರನ್ನು ಬಳಸ್ಕೊಂಡು ಎರಡು ಎಲೆಕ್ಟ್ರಿಸಿಟಿ ತಯಾರಿಸ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕಾಪರ್ ಸಿಂಬೆ ಇದೆ, ಅದರೊಳಗಡೆ ಮ್ಯಾಗ್ನೆಟ್ ಇದೆ, ಒಳಗಡೆ ಸುತ್ತಾ ಇರೋದು ಅದು ಸ್ಟ್ರಾಂಗ್ ಮ್ಯಾಗ್ನೆಟ್. ಒಂದು ಕಾಪರ್ ಸಿಂಬೆ ಒಳಗಡೆ ಮ್ಯಾಗ್ನೆಟ್ ಸುತ್ತಬೇಕು, ಅಥವಾ ಮ್ಯಾಗ್ನೆಟ್ ಸುತ್ತ ಕಾಪರ್ ಸಿಂಬೆ ಸುತ್ತಬೇಕು. ಆ ತರ ಆದಾಗ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಸೊ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆದ್ರೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಪ್ಲಸ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಇದು ಸಿಸ್ಟಮ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ನಾವಿಲ್ಲಿ ಗಾಳಿಯನ್ನ ಬಳಸ್ಕೊಂಡಿದ್ದೀವಿ ಎನರ್ಜಿ. ಫಾರ್ ಎಕ್ಸಾಂಪಲ್ ನೋಡಿ, ಗಾಳಿ ಬರುತ್ತೆ, ಕಾಪರ್ ಸಿಂಬಲ್ ಒಳಗಡೆ ಮ್ಯಾಗ್ನೆಟ್ ಸುತ್ತಿತ್ತು, ಮ್ಯಾಗ್ನೆಟ್ ಸುತ್ತಿದ್ದ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಉಂಟಾಯಿತು. ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ.
ಇದು ಗಾಳಿಯಿಂದ ಶಕ್ತಿ, ವಿಂಡ್ ಎನರ್ಜಿ. ಇದನ್ನೇ ನಾವು ನೀರು ಬೀಳಿಸಿದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ. ಸೊ ಇದೇ ಪ್ರಿನ್ಸಿಪಲ್ ದೊಡ್ಡ ಪ್ರಮಾಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಪವರ್ ಪಾಯಿಂಟ್ ಗಳಲ್ಲಿ ಮಾಡ್ತಾರೆ. ಸೊ ಆ ಪವರ್ ಪ್ಲಾಂಟ್ ಅಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಸೊ ಇದನ್ನ ಗಾಳಿಯಿಂದ ವಿದ್ಯುತ್ ಶಕ್ತಿ, ನೀರಿನಿಂದ ವಿದ್ಯುತ್ ಶಕ್ತಿಯನ್ನು ಹೇಗೆ ತಯಾರು ಮಾಡೋದು ಸಿಂಪಲ್ ಆಗಿ ಅರ್ಥ ಮಾಡ್ತಾರೆ ಕ್ಲಾಸ್ ರೂಮ್ ಅಲ್ಲಿ. ಅದ್ರೊಳಗಡೆ ಏನ್ ನಡೀತದೆ, ಆ ಪ್ರಾಸೆಸ್ ಏನು ಅನ್ನೋದನ್ನ ಅರ್ಥ ಮಾಡ್ತಾರೆ. ಇದು ಸೇಮ್ ಮಾಡೋದು ಅವ್ರು ಅವಾಗಲೇ ಹೇಳೋದಿಲ್ಲ. ಸೊ ಒಂದು ಶಕ್ತಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಅದನ್ನ ಸೃಷ್ಟಿ ಮಾಡಕ್ಕಾಗಲ್ಲ ಮತ್ತೆ ನಾಶ ಮಾಡಕ್ಕಾಗಲ್ಲ. ನೀವು ಪ್ರಿನ್ಸಿಪಲ್ ಹೇಳಿದ್ರು ಶಕ್ತಿ ನಿತ್ಯತ್ವ ನಿಯಮ ಅಂತ ಹೇಳ್ತೀವಿ. ಸೊ ಅದೇ ಇದೆ ಇರ್ತಾರೆ. ಇಲ್ಲೂ ಏನಾಗಿದೆ ಅಂದ್ರೆ ಕಾಪರ್ ಸಿಂಬಲ್ ಇದೆ, ಒಳಗಡೆ ಮ್ಯಾಗ್ನೆಟ್ ಇದೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ರಾಟೆ ಮುಖಾಂತರ ನನ್ನ ಮಸ್ಕ್ಯುಲರ್ ಎನರ್ಜಿ ಬಳಸಿ ಸುತ್ತಾ ಇದ್ದೀವಿ ನೋಡಿ. ಸುತ್ತಿದಂಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ನನ್ನ ಮಸ್ಕ್ಯುಲರ್ ಎನರ್ಜಿಯಿಂದ ಒಂದು ರಾಟೆ ತೆಗಿತಾರೆ, ಒಂದು ಯಾಂತ್ರಿಕ ಶಕ್ತಿ. ಯಾಂತ್ರಿಕ ಶಕ್ತಿಯಿಂದ ಏನಾಗ್ತದೆ, ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತದೆ. ಸ್ನಾಯು ಶಕ್ತಿ, ಚಲನ ಶಕ್ತಿ, ಯಾಂತ್ರಿಕ ಶಕ್ತಿ ಮತ್ತೆ ಕೊನೆಗೆ ವಿದ್ಯುತ್ ಶಕ್ತಿ. ಹೀಗೆ ಶಕ್ತಿ ಬೇರೆ ಬೇರೆ ಇದನ್ನ ನೋಡಿ. ಮಸ್ಕ್ಯುಲರ್ ಎನರ್ಜಿ, ಆಮೇಲೆ ಒಂದು ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ. ಮಾದರಿ ಹೆಸರು ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವಕ್ಕಿರುವ ಸಂಬಂಧ ಅಂತೇಳಿ, ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಸಿಟಿ ಅಂಡ್ ಮ್ಯಾಗ್ನೆಟಿಸಮ್. ಅಂದ್ರೆ ವಿದ್ಯುತ್ ಮತ್ತು ಕಾಂತತ್ವಕ್ಕೆ ಏನು ಒಂದು ಸಂಬಂಧ ಇದೆ ಅನ್ನೋದು ಹೇಳುತ್ತೆ ಸರ್. ಇಲ್ಲಿ ಎರಡು ರೀತಿಯ ಒಂದು ಇದನ್ನ ನೀವೇನಲ್ಲಿ ಫ್ಲೇಮಿಂಗ್ ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಹ್ಯಾಂಡ್ ರೂಲ್ ನೋಡಿದ್ರಿ. ಆ ಎರಡು ರೂಲ್ ಗಳನ್ನ ಇಲ್ಲಿ ನೀವು ನೋಡ್ಬೋದು ಈ ಮಾದರಿಯಲ್ಲಿ. ಈಗ ಸಪೋಸ್ ಇಲ್ಲೊಂದು ಯಂತ್ರ ಇದೆ, ಅಂದ್ರೆ ಒಂದು ರಾಟೆ ಇದೆ, ಮತ್ತೆ ಇಲ್ಲೊಂದು ಫ್ಯಾನ್ ಇದೆ, ಮತ್ತೆ ಒಂದು LED ಇದೆ, ಮತ್ತೆ ಒಂದು ಲೈಟ್ಸ್, ಒಂದು ಬ್ಯಾಟ್ರಿ ಒಂದು ಕನೆಕ್ಷನ್ ಮಾಡಿದ್ವಿ ಅಷ್ಟೇ, ಒಂದು ಸ್ವಿಚ್ ಇದೆ ಅಷ್ಟೇ. ಈಗ ಅಬ್ಸರ್ವ್ ಮಾಡಿ ಸರ್, ಇವಾಗ ನಾನು ಇಲ್ಲಿ ಮೇಲೆ ಹೆಂಗ್ ತಿರುಗಿಸ್ತಾ ಇದ್ದೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಈಗ ಯಂತ್ರವನ್ನ ತಿರುಗಿಸ್ತಾ ಇದ್ದೀನಿ ಇವಾಗ. ಅಂದ್ರೆ ಯಾಂತ್ರಿಕ ಶಕ್ತಿಯಿಂದ ಏನಾಗ್ತಾ ಇದೆ, ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗ್ತಿದೆ. ಇದು ಜನರೇಟರ್ ಅಥವಾ ಡೈನಮೋ ಅಂತ ಹೇಳ್ತೀವಿ ಇದಕ್ಕೆ. ಅಂದ್ರೆ ನಾವು ಡೈನಮೋಲ್ ಏನ್ ಕೆಲಸ, ನಾವು ಡೈನಮೋ ಯಾಕೆ ಬಳಸ್ತೀವಿ ಅಂದ್ರೆ ನಾವು ಆಲ್ಟರ್ನೇಟ್ ಅಂದ್ರೆ ಒಂದು ಶಕ್ತಿಯ ಒಂದು ಪರ್ಯಾಯವಾಗಿ ಬಳಸ್ತೀವಿ ನಾವು ಅದನ್ನ. ಹೌದಲ್ಲ, ಮನೆಯಲ್ಲಿ ಕರೆಂಟ್ ಇಲ್ಲದಾಗ. ಹೌದು ಸರ್, ಹೌದು. ಇದು ಫ್ಲೇಮಿಂಗ್ ನ ಬಲಗೈ ನಿಯಮಕ್ಕೆ ಇದಾಗುತ್ತೆ. ಇದು ಜನರೇಟರ್ ಅಥವಾ ಡೈನಮೋ ರೂಲ್ ಅಂತ ಹೇಳ್ತೀವಿ. ಅಂದ್ರೆ ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಉತ್ಪತ್ತಿ ಆದ್ರೆ ಅದು ನಾವು ಏನಂತ ಕರಿತೀವಿ, ಅದು ಜನರೇಟರ್ ರೂಲ್ ಅಥವಾ ಒಂದು ಡೈನಮೋ ರೂಲ್ ಅಂತ ಹೇಳ್ತೀವಿ. ಈಗ ಸಪೋಸ್ ಇವಾಗ ನಾನು ಇದಕ್ಕೆ ಕರೆಂಟ್ ಕೊಟ್ರೆ, ಈ ಕರೆಂಟ್ ಉತ್ಪತ್ತಿ ಮಾಡಿದೆ. ಈಗ ನೋಡಿ ಕರೆಂಟ್ ಕೊಟ್ಟು ತಿರುಗಿಸ್ರೆ ನೋಡಿ, ವಿದ್ಯುತ್ ಶಕ್ತಿಯಿಂದ ಯಾಂತ್ರಿಕ ಶಕ್ತಿ, ಇದು ಮೋಟಾರ್. ಇದು ಅಂದ್ರೆ ಫ್ಲೇಮಿಂಗ್ ನ ಎಡಗೈ ನಿಯಮ ಇದು. ಅಂದ್ರೆ ವಿದ್ಯುತ್ ಶಕ್ತಿಯಿಂದ ಯಂತ್ರ ತಿರುಗ್ತಾ ಇದೆ. ಇವಾಗ ನಾನೇ ಕರೆಂಟ್ ಒದಗಿಸ್ತಾ ಇದ್ದೀನಿ ಅದಕ್ಕೆ. ಅಂದ್ರೆ ನಾವು ಫ್ಯಾನ್, ಈಗ ಮನೆಗಳಿರ್ತಕ್ಕಂಥ ಫ್ಯಾನ್, ಇವಾಗ ನಾವು ಗೋಡೆಲಿ ಏನ್ ಮಾಡ್ತೀವಿ, ಸ್ವಿಚ್ ಆಗ್ತಿದೆಲ್ಲ ಕರೆಂಟ್ ಒದಗಿಸಿದಾಗಲೇ ಫ್ಯಾನ್ ರನ್ ಆಗುತ್ತೆ. ಅದು ಯಂತ್ರ. ಅದು ಅಂದ್ರೆ ಯಾಂತ್ರಿಕ ಶಕ್ತಿ, ವಿದ್ಯುತ್ ಶಕ್ತಿಯಿಂದ ಯಂತ್ರ ತಿರುಗಿದ್ರೆ ಅದು ನಾವು ಫ್ಲೇಮಿಂಗ್ ನ ಒಂದು ಬಲಗೈ ನಿಯಮ, ಎಡಗೈ ನಿಯಮ ಅಥವಾ ಮೋಟಾರ್ ರೂಲ್ ಅಂತ ಹೇಳ್ತೀವಿ ಅದಕ್ಕೆ ನೋಡಿ. ಇದು ಎರಡೂ ರೀತಿಯಂತ ನಾವು ಒಂದು ಶಕ್ತಿಯನ್ನು ತೋರಿಸಬಹುದು ಸರ್ ಇದರಲ್ಲಿ. ಮ್ಯಾಗ್ನೆಟಿಕ್ ಅಂಡ್ ಅನ್ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ಮಾಡೋದು. ಸೊ ಇದೇನ್ ಮಾಡಿದ್ವಿ ಅಂತಂದ್ರೆ ಇದೊಂದು ಸ್ಟ್ರಾಂಗ್ ಮ್ಯಾಗ್ನೆಟ್ ಇದೆ ಒಳಗಡೆ, ಅದು ಬ್ಲೇಡ್ ನ ಅಟ್ರಾಕ್ಟ್ ಮಾಡುತ್ತೆ. ಇದು ನಡುವೆ ಫಾರ್ ಎಕ್ಸಾಂಪಲ್ ಕಾಪರ್ ಬರ್ತಾ ಇದೆ, ಬಟ್ ಡಿಸ್ಟರ್ಬ್ ಆಗ್ತಾ ಇದೆ. ಅದು ಕಬ್ಬಿಣ ಬರ್ತಿದೆ, ಡಿಸ್ಟರ್ಬ್ ಆಗುತ್ತೆ. ಅಲ್ಯೂಮಿನಿಯಂ ಬರ್ತಿದೆ, ಮತ್ತೆ ಅಟ್ರಾಕ್ಟ್ ಆಗುತ್ತೆ. ನಿಕ್ಕಲ್ ಬರ್ತಿದೆ, ಮತ್ತೆ ಡಿಸ್ಕನೆಕ್ಟ್ ಆಗುತ್ತೆ. ಸ್ವಲ್ಪ ಜಿಂಕ್ ಬಂದಾಗ ಮತ್ತೆ ವಾಪಸ್ ಜಿಂಕ್ ಬರ್ತಾ ಇದೆ, ತಾಮ್ರ ಬಂದಾಗ ಕಬ್ಬಿಣ ಬಂದಾಗ ಮತ್ತೆ ಬಿಡುತ್ತೆ. ಸೊ ಇಲ್ಲಿ ಕಬ್ಬಿಣ ಮತ್ತೆ ನಿಕ್ಕಲ್ ಬಂದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಡಿಸ್ಟರ್ಬ್ ಆಗ್ತಾ ಇದೆ ಬ್ಲೇಡ್. ಉಳಿದಂತೆ ಇನ್ನು ಯಾವ ಮೆಟೀರಿಯಲ್ಸ್ ಬಂದರೂ ಸಹ ಏನಾಗುತ್ತೆ, ಅಟ್ರಾಕ್ಟ್ ಆಗ್ತಾ ಇದೆ. ಇನ್ನು ಏನ್ ಗೊತ್ತಾಗುತ್ತೆ ಅಂದ್ರೆ ಇವೆಲ್ಲ ಅಲ್ಯೂಮಿನಿಯಮು, ಅಕ್ರಲಿಕ್ ಮತ್ತೆ ಜಿಂಕು ಮತ್ತೆ ಕಾಪರ್ ಇದೆ, ಇದು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಅಯಸ್ಕಾಂತದ ಆಕರ್ಷಣೆ ಒಳಪಡಲ್ಲ. ಇಲ್ಲಿ ನೋಡಿ ಸರ್, ಅದೇ ಇದು ನೋಡಿ, ಇದು ನೋಡಿ ಸರ್, ಇದು ಅಟ್ರಾಕ್ಟ್ ಆಗಲ್ಲ. ನೋಡಿ, ಇದೊಂದು ದಂಡಕಾಂತ ಅಂದ್ರೆ ಒಂದು ಅಯಸ್ಕಾಂತ ಅಟ್ರಾಕ್ಟ್ ಆಗ್ತಿಲ್ಲ ನೋಡಿ. ತಾಮ್ರ ಅಟ್ರಾಕ್ಟ್ ಆಗ್ತಿಲ್ಲ, ಸತು ಅಟ್ರಾಕ್ಟ್ ಆಗ್ತಿಲ್ಲ, ಮತ್ತೆ ಅಕ್ರಲಿಕ್ ಅಟ್ರಾಕ್ಟ್ ಆಗ್ತಿಲ್ಲ, ಅಲ್ಯೂಮಿನಿಯಂ ಅಟ್ರಾಕ್ಟ್ ಆಗ್ತಿಲ್ಲ. ಅದೇ ನೋಡಿ ಕಬ್ಬಿಣ ಅಟ್ರಾಕ್ಟ್ ಆಗ್ತಾ ಇದೆ, ಮತ್ತೆ ನಿಕ್ಕಲ್ ಅಟ್ರಾಕ್ಟ್ ಆಗ್ತಾ ಇದೆ ನೋಡಿ, ಅದಲ್ವಾ? ಸೊ ಇದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಇವೆರಡು. ಸೊ ಕಬ್ಬಿಣ ಮತ್ತೆ ನಿಕ್ಕಲ್ ಮ್ಯಾಗ್ನೆಟಿಕ್ ಅಂದ್ರೆ ಅಯಸ್ಕಾಂತ ಆಕರ್ಷಣೆ ಒಳಪಡುವ ವಸ್ತುಗಳು. ಸೊ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಮುಖಾಂತರ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ ಅಂದ್ರೆ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಮುಖಾಂತರ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಈಸಿಯಾಗಿ ಪಾಸ್ ಆಗುತ್ತೆ. ಸೊ ಹಾಗಾಗಿ ಬ್ಲೇಡ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಅದೇ ನಿಕ್ಕಲ್ ಇದೇ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಏನಾಗುತ್ತೆ, ಮುಂದಕ್ಕೆ ಹೋಗ್ಬಿಡಲ್ಲ, ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಮತ್ತೆ ನಾನ್ ಮೆಟೀರಿಯಲ್ ಐಡೆಂಟಿಫೈ ಮಾಡ್ಬೋದು ಒಂದು. ಆಮೇಲೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಯಾವ್ದ್ರ ಮುಖಾಂತರ ಪಾಸ್ ಆಗುತ್ತೆ. ಸೊ ಇದೇ ಪ್ರಿನ್ಸಿಪಲ್ ನ ಬಳಸ್ಕೊಂಡು ಇವನ್ ಅವರ್ ಬಾಡಿ ಇದು ಸಹ ಏನಾಗುತ್ತೆ, ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ತರ ಆಕ್ಟ್ ಮಾಡ್ತಾರೆ. ನಮ್ಮ ಬಾಡಿ ಮುಖಾಂತರ ಸಹ ಮ್ಯಾಗ್ನೆಟಿಕ್ ಲೈನ್ಸ್ ಈ ಪ್ರಿನ್ಸಿಪಲ್ ನ ಇಟ್ಕೊಂಡು MRI ಅಂತ ಮಾಡ್ತಾರೆ ಮೆಡಿಕಲ್ ಟರ್ಮ್.
ಆ MRI ಸ್ಕ್ಯಾನ್ ಇದೇ ಪ್ರಿನ್ಸಿಪಲ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಂಡೆಕ್ಸ್ ಅಂತ ಮಾಡ್ತೀವಲ್ಲ ಮಾಡಿ ಅದೇನ್ ಮಾಡ್ತಾರೆ ಅಂದ್ರೆ ಆಯ್ಸಿ ಆ ಮೂಳೆ ಡ್ಯಾಮೇಜ್ ಆಗಿದೆ ಅಥವಾ ಇನ್ನೇನೋ ಆಗಿದೆ ಅಂತ ಕಂಡುಹಿಡಿತಾರೆ. ಸೊ ಅದೇ ಸಿಂಪಲ್ ಸೈನ್ಸ್, ಆದ್ರೆ ಅದರ ಬಳಕೆ ಮಾಡ್ತಾ ಮಾತ್ರ ತುಂಬಾ ಇದಾಗಿರುತ್ತೆ. ಸೊ ಅವಾಗ ಈಗ್ಲಿಂದ ಮಕ್ಕಳಿಗೆ ಈ ತರದೊಂದು ಯೋಚನೆ ಗೊತ್ತಾಯ್ತು ಅಂತಂದ್ರೆ ಅವ್ರಿಗೆ ನಾಳೆ ದಿನ ಈ ತರದ್ದು ಭಯನೇ ಆಗಲ್ಲ. ಸೊ ಇವೆಲ್ಲವೂ ಚಿಕ್ಕ ವಯಸ್ಸಿನದೇ ಕೇಳ್ಬೇಕು ಅಂತ. ಜಸ್ಟ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್ ಅಂತ ಕರಿತೀವಿ. ಸೊ ಒಂದು ಸರ್ಕ್ಯೂಟ್, ಫಾರ್ ಎಕ್ಸಾಂಪಲ್ ಈಗ ಸರ್ಕ್ಯೂಟ್ ಕಂಪ್ಲೀಟ್ ಆಗ್ತಿದ್ದಂಗೆ LED ಗ್ಲೋ ಆಗುತ್ತೆ. ಇದನ್ನ ಬಳಸ್ಕೊಂಡು ಯಾವ್ದ್ರ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಯಾವ್ದ್ರ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ ಅಂತ ಕಂಡುಹಿಡಿಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ಅಲ್ಯೂಮಿನಿಯಂ ಕೊಳವೆ ಇದೆ ನೋಡಿ, ಇದು ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ಬೋದು ಅಂದ್ರೆ ಏನಾಗುತ್ತೆ ಕಂಡಕ್ಟರ್. ಇದು ಒಂದು ವುಡ್ ಪೀಸ್ ಇದೆ ನೋಡಿ, ಎಲೆಕ್ಟ್ರಿಸಿಟಿ ಗ್ಲೋ ಆಗ್ತಾ ಇಲ್ಲ ಅಂದ್ರೆ ಇದು ನಾನ್ ಕಂಡಕ್ಟರ್, ಇನ್ಸುಲೇಟರ್ ತರ ಆಗ್ತಾ ಇದೆ. ಐರನ್, ಕಾಪರ್ ಇದೆ, ಕಾಪರ್ ಮುಖಾಂತರ ವಿದ್ಯುತ್ ಪಾಸ್ ಆಗುತ್ತೆ. ಒಂದು ಶೀಟ್ ಇದೆ, ಇದ್ರ ಮುಖಾಂತರ ವಿದ್ಯುತ್ ಪಾಸ್ ಆಗಲ್ಲ. ಪೆನ್ಸಿಲ್ ನ ಮೇಲ್ಗಡೆ ಇಟ್ಟರೆ ಪಾಸ್ ಆಗಲ್ಲ, ಅದೇ ಒಳಗಡೆ ಇರ್ತಕ್ಕಂಥ ಗ್ರಾಫೈಟ್ ಮೇಲೆ ಇಟ್ಟರೆ ಅದು ಮೆಟಲ್ ಅಲ್ಲದಿದ್ರು ಸಹ ಒಂದು ಉತ್ತಮವಾದಂತಹ ವಿದ್ಯುತ್ ವಾಹಕ ನೋಡಿ. ಸೊ ಈ ತರ ಬೇರೆ 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 ವಸ್ತುಗಳನ್ನ ಇಟ್ಟು ಈವನ್ ಅವ್ರ ಬಾಡಿ, ನಮ್ಮ ಬಾಡಿ ಮುಖಾಂತರ ಸಹ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ಅದು ಯಾವುದು ಕಂಡಕ್ಟರ್, ಯಾವುದು ನಾನ್ ಕಂಡಕ್ಟರ್, ಯಾವ್ದು ಇನ್ಸುಲೇಟರ್, ಇವೆಲ್ಲವನ್ನು ಸಹ ಏನ್ ಮಾಡೋದು ಇದರಲ್ಲಿ ಐಡೆಂಟಿಫೈ ಮಾಡೋದು. ಈವನ್ ಲಿಕ್ವಿಡ್ ತಗೊಂಡು ಇಡಬಹುದು ಮಕ್ಕಳು. ಸೊ ನೀರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಾ ಅಥವಾ ಹರಳೆಣ್ಣೆಯಲ್ಲಿ ಪಾಸ್ ಆಗುತ್ತಾ, ಈ ತರ ಬೇರೆ ಬೇರೆ ಯೋಚನೆಗಳು. ಅಂದ್ರೆ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು ಅಂತ ಮಕ್ಕಳು ಇದನ್ನ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಆಟ ಆಡ್ಬೇಕು. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇನ್ನೊಂದಷ್ಟು ವಿಚಾರಗಳು ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಎಷ್ಟೋ ವಿಚಾರಗಳು ಇಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ ಹಾಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಅದನ್ನೇ ನೀರು ವಿದ್ಯುತ್ ವಾಹಕನ ಅಲ್ಲೋ ಅನ್ನೋದಕ್ಕೆ ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡಿದೀವಿ. ಇಲ್ಲಿ ಸ್ವಲ್ಪ ನೀರ್ ಫಿಲ್ ಮಾಡ್ತೀವಿ, ನೀರ್ ಫಿಲ್ ಮಾಡ್ತಿದಂಗೆ ನೋಡಿ ಅಲ್ಲಿ ಈಗ ಎಲೆಕ್ಟ್ರಿಸಿಟಿ ಬರ್ತಾ ಇಲ್ಲ, ಅಲ್ಲಿ ನೀರ್ ಫಿಲ್ ಮಾಡ್ತಾರೆ ಇವರು. ಆ ನೀರಿಗೆ ಅದು ಕನೆಕ್ಟ್ ಆಗ್ತಿದಂಗೆ ಅಬ್ಸರ್ವ್ ಮಾಡಿ ನೋಡಿ, ನೋಡಿ ಫ್ಯಾನ್ ರನ್ ಆಗುತ್ತೆ. ಆಗಿದೆ. ನೀರಲ್ಲೂ ಸಹ ವಿದ್ಯುತ್ ಹರಿತದೆ. ಆದ್ರೆ ಪ್ಯೂರ್ ಡಿಸ್ಟಿಲ್ ವಾಟರ್ ಆದ್ರೆ ವಿದ್ಯುತ್ ಹರಿಯಲ್ಲ. ಅದು ಡಿಸ್ಟಿಲ್ ಮಾಡು ಕಂಪ್ಲೀಟ್ ಅದ್ರಲ್ಲಿ ಇರ್ತಕ್ಕಂಥ ಎಲ್ಲವನ್ನು ತೆಗಿಬೇಕು. ಆ ಡಿಸ್ಟಿಲ್ ವಾಟರ್ ಆದ್ರೆ ಹರಿಯಲ್ಲ. ಬಟ್ ಇದರಲ್ಲಿ ನಾವು ಬಳಸೋ ನೀರಿನಲ್ಲಿ ಮಿನರಲ್ಸ್ ಅದು ಇದು ಇರುತ್ತೆ, ಹಾಗಾಗಿ ಏನಾಗುತ್ತೆ ಅದರಲ್ಲೂ ಸಹ ವಿದ್ಯುತ್ ಹರಿತದೆ. ಈ ತರದೆಲ್ಲ ಪರೀಕ್ಷೆ ಮಾಡ್ಬೋದು ಮಕ್ಕಳು. ಸರ್, ಈ ಮಾಡೆಲ್ ಹೆಸರು ಬಿಸಿ ಗಾಳಿ ಮೇಲೆ ಇರುತ್ತೆ ಅಂತ ಹೇಳಿ, ಅಂದ್ರೆ ಆಟೋ ರೈಸ್ ಅಪ್ ಅಂತ ಹೇಳಿ. ಅಂದ್ರೆ ಇಲ್ಲಿ ಒಂದು ಕೊಳವೆ ಇದೆ, ಅಂದ್ರೆ ಅಕ್ರಲಿಕ್ ಕೊಳವೆ ಇದೆ. ಇಲ್ಲೊಂದು ಸಣ್ಣ ಒಂದು ಗ್ರೀಟ್ಲೆ ಇದೆ, ಮೇಲೆ ಒಂದು ಫ್ಯಾನ್ ಇದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಸಣ್ಣ ಚಿಕ್ಕ ಒಂದು ಗ್ರೀಟ್ಲೆನ ಮಧ್ಯ ಭಾಗಕ್ಕೆ ಆ ಒಂದು ಕೊಳವೆ ಮಧ್ಯ ಭಾಗ ಫಿಕ್ಸ್ ಮಾಡಿದ್ವಿ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಈ ಒಂದು ಕೊಳವೆಯನ್ನ ಕಾಯಿಸ್ತಾ ಇದ್ದೀನಿ ಒಳಗಡೆ. ಅಂದ್ರೆ ಒಳಗಡೆ ಏನಿದೆ ಖಾಲಿ ಅಂತ ಹೇಳ್ತೀವಿ, ಆದ್ರೆ ಖಾಲಿ ಅಲ್ಲ. ಈ ಕೊಳವೆ ಒಳಗಡೆ ಏನಾಗಿದೆ, ಒಂದು ಗಾಳಿಯ ಸ್ತಂಭ ಇದೆ, ಅಂದ್ರೆ ಏರ್ ಕಾಲಮ್ ಇಷ್ಟೆತ್ರ ನಿಂತಿದೆ ನೋಡಿ. ನಾನು ಮೊಂಬತ್ತು ಎತ್ತಿದಾಗ್ಲೆ ಅಥವಾ ಒಂದು ಹೀಟ್ ಮಾಡ್ತಿದಾಗ್ಲೆ ಆ ಗಾಳಿಯನ್ನ ನೋಡಿ ಆಗ್ತದೆ, ಈ ಗ್ರೀಟ್ಲೆ ತಿರುಗ್ತಾ ಇದೆ ಮೇಲ್ಗಡೆ. ಅಬ್ಸರ್ವ್ ಮಾಡಿ, ಮೇಲ್ಗಡೆ ತಿರುಗಿ ಫ್ಯಾನ್ ರನ್ ಆಗ್ತಾ ಇದೆ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಏರ್ ಕಾಲಮ್ ಏನಿತ್ತು ತಣ್ಣನೆ ಗಾಳಿ ಈ ಒಂದು ಕೊಳವೆ ಒಳಗಡೆ, ಅದು ಕಾದಂತ ಗಾಳಿ ಏನಾಗಿದೆ ಹಗುರವಾಗಿ ಮೇಲೆ ಇರುತ್ತೆ. ಅವಾಗ ಸಾಂದ್ರತೆ ಕಡಿಮೆ ಆಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಈ ಡೆನ್ಸಿಟಿ ಕಡಿಮೆ ಆಗ್ತಿದೆ, ವಾತಾವರಣದ ಇರ್ತಕ್ಕಂಥ ಈ ಒಂದು ಒತ್ತಡ ಜಾಸ್ತಿ ಇದೆ ತಣ್ಣನೆ ಗಾಳಿ, ಅದೇನ್ ಮಾಡುತ್ತೆ ಹೈಯರ್ ಪ್ರೆಷರ್ ಇರುತ್ತೆ ಈ ಕಡೆ ಹೊರಗಡೆ. ಆ ಒಂದು ಹೆಚ್ಚು ಒತ್ತಡದಿಂದ ಗಾಳಿ ಏನಾಗುತ್ತೆ ಈ ಕಡಿಮೆ ಒತ್ತಡಕ್ಕೆ ಏನ್ ಮಾಡುತ್ತೆ ಆವರಿಸುತ್ತೆ. ಅವಾಗ ಆಗೇನಾಗುತ್ತೆ ಈ ಒಂದು ಆವರ್ತನ ಹಿಂಗೇನೆ ನಡೀತಿರುತ್ತೆ. ಹಿಂಗೆ ಅಂದ್ರೆ ಈ ಬಿಸಿ ಗಾಳಿದಂತ ಹಗುರವಾಗಿ ಏನಾಗುತ್ತೆ ಮೇಲೆ ಇರುತ್ತೆ. ಆ ಜಾಗವನ್ನ ಇನ್ನು ಏನ್ ಮಾಡುತ್ತೆ ಈ ತಣ್ಣನೆ ಗಾಳಿ ಆವರಿಸ್ಕೊಂಡೇ ಇರುತ್ತೆ. ಈಗ ಒಂದು ಆವರ್ತನ ಭೂಮಿಯಲ್ಲೂ ಕೂಡ ಇದೇ ತರ ನಡೀತಾನೆ ಇರುತ್ತೆ. ಹಿಂಗೆ ಬಿಸಿ ಗಾಳಿ ಯಾವಾಗ್ಲೂ ಹಗುರ ಆಗಿದಾಗ ಮೇಲೆ ಏರೇ ಇರುತ್ತೆ. ಇಲ್ಲಿ ನೋಡ್ತಾ ಇದೆಯಲ್ಲ, ಸೊ ಈ ತರದ್ದು ಮಕ್ಕಳು ಮಾಡ್ತಾರೆ. ಒಂದು ಸಿಂಪಲ್ ಆಗಿ ಏನು ಬೇಕಾಗಿಲ್ಲ ಇದಕ್ಕೆ. ಬೀಜಗಳು ಅಂದ್ರೆ ಒಂದು ಬೀಜ ಮೊಳೆತು ಅದೊಂದು ಸಸಿಯಾಗಿ ಬೆಳಿಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಸ್ಕೇಲ್ಗೆ ಏನ್ ಮಾಡಿದಾರೆ ಅಂತಂದ್ರೆ 3 ಬೀಜಗಳನ್ನ ಕಟ್ಟಿದ್ದಾರೆ. ಒಂದು ಕೆಳಗಡೆ ಒಂದು ಬೀಜ, ಮಧ್ಯದಲ್ಲಿ ಒಂದು ಬೀಜ, ಕೊನೆಯಲ್ಲಿ ಒಂದು ಬೀಜ. ಹೆಂಗಿದೆ ಅಂತಂದ್ರೆ ಈ ಕೆಳಗಡೆ ಬೀಜ ಕಂಪ್ಲೀಟ್ ನೀರಿನಲ್ಲಿ ಮುಳುಗಿದೆ, ಈ ಕೊನೆ ಬೀಜ ಕಂಪ್ಲೀಟ್ ಏರಲ್ಲಿದೆ, ಗಾಳಿನಲ್ಲಿ. ಆದ್ರೆ ಮಧ್ಯದ ಬೀಜ ಮಾತ್ರ ಅರ್ಧ ನೀರಲ್ಲಿ ಅರ್ಧ ಗಾಳಿನಲ್ಲಿದೆ. ಅಂದ್ರೆ ಇದಕ್ಕೆ ಕೇವಲ ಮೇಲ್ಗಡೆ ಬೀಜಕ್ಕೆ ಬರೀ ಬೆಳಕು ಸಿಗ್ತಾ ಇದೆ ಮತ್ತೆ ಗಾಳಿ ಸಿಗ್ತಾ ಇದೆ ಅಷ್ಟೇ, ನೀರು ಸಿಗ್ತಾ ಇಲ್ಲ. ಕೆಳಗಡೆದಕ್ಕೆ ನೀರು ಸಿಗ್ತಾ ಇದೆ, ಬೆಳಕು ಸಿಗ್ತಾ ಇಲ್ಲ, ಉಷ್ಣತೆನೂ ಸಿಗ್ತಾ ಇಲ್ಲ. ಆದ್ರೆ ಮಧ್ಯದ ಬೀಜಕ್ಕೆ ಉಷ್ಣತೆನೂ ಸಿಗ್ತಾ ಇದೆ, ಗಾಳಿನೂ ಸಿಗ್ತಾ ಇದೆ, ನೀರು ಸಿಗ್ತಾ ಇದೆ, ಟೆಂಪರೇಚರ್ ಸಿಗ್ತಾ ಇದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಫಸ್ಟ್ ಕ್ಲಾಸ್ ಆಗಿ ಬೆಳೆದಿದೆ. ಇದು ಮಕ್ಳು ಏನ್ ಮಾಡ್ತಾರೆ, ಅವರೇ ಡಿಸೈಡ್ ಮಾಡ್ತಾರೆ. ಅಂದ್ರೆ ಒಂದು ಬೀಜ ಮೊಳೆತು ಗಿಡ ಆಗ್ಬೇಕು ಅಂದ್ರೆ ಏನೆಲ್ಲ ಬೇಕು, ಅದಕ್ಕೆ ಉಷ್ಣತೆನೂ ಬೇಕು, ಅದಕ್ಕೆ ನೀರು ಬೇಕು, ಮತ್ತೆ ಏನಪ್ಪಾ ಗಾಳಿನೂ ಬೇಕು. 3 ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಸಸ್ಯ ಬೆಳವಣಿಗೆ ಹೊಂದುತ್ತೆ. ಇದು ಎಕ್ಸ್ಪೆರಿಮೆಂಟ್ ಸಾಬೀತು ಮಾಡಬಹುದು. ಬೇಸಿಕ್ ಸೈನ್ಸ್ ಇಂಪಾರ್ಟೆನ್ಸ್ ಈ ತರದೆಲ್ಲ ಗೊತ್ತಾಗಬೇಕು ಅಂತ ಮಕ್ಕಳಿಗೆ.
ಅಂತದ್ದು 2 ಅಕ್ರಲಿಕ್ ಕೊಳವೆಗಳು, ಅದರಲ್ಲಿ ಏನ್ ಮಾಡೋದು, ಒಂದು ಬೀಜಗಳನ್ನ ಹಾಕಿ ಏಕದಳ ಮತ್ತೆ ದ್ವಿದಳ ಬೀಜಗಳನ್ನ ಹಾಕಿ ಏನ್ ಮಾಡೋದು, ಒಂದಷ್ಟು ದಿನ ಬಿಟ್ಟು ಹಾಗೇನೆ ಬಿಟ್ಟಾಗ ಏನಾಯ್ತು, ಅವುಗಳಿಗೆ ಮೊಳಕೆ ಬಂದು ಗಿಡ ಬಂತು. ಆ ಒಂದು ಗಿಡನ ಹಾಗೆ ಇಟ್ಟು ಇನ್ನೊಂದು ಗಿಡ ಏನ್ ಮಾಡೋದು, ನಾವು ಬೋರ್ಲ್ ಆಗಿಟ್ಟಿದೀವಿ, ಇಲ್ಲಿ ಕಾಣ್ತಾ ಇದೆಯಾ, ಇನ್ವರ್ಟೆಡ್ ಆಗಿಟ್ಟಿದೀವಿ. ಅವಾಗ ಸ್ವಲ್ಪ ದಿನದಲ್ಲೇ ಒಂದು 6 ಗಂಟೆ, 6-7 ಗಂಟೆಲೆ ಏನಾಗಿತ್ತು, ಕೆಳಮುಖವಾಗಿರ್ತಕ್ಕಂಥ ಕಾಂಡ ಮೇಲ್ಮುಖವಾಗಿ ಬೆಳಕ್ ಶುರು ಮಾಡ್ತು, ಹಿಂಗೆ ಮೇಲಕ್ಕೆ ಹಿಂಗೆ. ಮತ್ತೆ ಮೇಲ್ಮುಖವಾಗಿತ್ತಲ್ಲ ಯಾವ್ದು ಬೇರು, ಅದೇನಾಯ್ತು ಕೆಳಮುಖವಾಗಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಯೂ ಟರ್ನ್ ತಗೋತು ಇವಾಗ ವಾಪಸ್. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ನೋಡಿ ಸರ್, ಇಲ್ಲಿ ಯೂ ಟರ್ನ್ ತಗೊಂಡಿದೆ ನೋಡಿ. ವಿತಿನ್ 6 ಅವರ್ಸ್ ಏನಾಯ್ತು, ಯೂ ಟರ್ನ್ ತಗೋತು, ಅಂದ್ರೆ ಕಾಂಡನ ತಗೊಳ್ತು ಮೇಲ್ಮುಖವಾಗಿ ಬೆಳಕ್ಕೆ. ಇದು ಕೂಡ ಯಾವ್ದು ಬೇರು ಕೂಡ ಕೆಳಮುಖವಾಗಿ ಬೆಳಕ್ ಶುರು ಮಾಡ್ತು. ಇದ್ರದ್ದು ಏನ್ ಗೊತ್ತಾಗುತ್ತೆ ಅಂದ್ರೆ, ಫಸ್ಟ್ ಯಾವ್ದು ಕಾಂಡ ಮತ್ತೆ ಬೇರುಗಳು ಪ್ರೈಮರಿಲಿ ಏನಾಗುತ್ತೆ, ರೆಸ್ಪಾನ್ಸ್ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಅಂದ್ರೆ ಬೇರು ಮತ್ತು ಕಾಂಡಗಳು ಪ್ರಾಥಮಿಕವಾಗಿ ಗುರುತ್ವಕ್ಕೆ ಪ್ರತಿಕ್ರಿಯೆ ನೀಡಿದ್ರು ಸಹ, ಆನಂತರದಲ್ಲಿ ಏನಾಗುತ್ತೆ, ಕಾಂಡ ಗುರುತ್ವಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸಿದ್ರೆ ಬೇರು ಗುರುತ್ವಕ್ಕೆ ಪ್ರತಿಕ್ರಿಯಿಸುತ್ತೆ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಹೇಗೆ ಒಂದು ಕಾಂಡ ಮತ್ತು ಬೇರುಗಳು ಗುರುತ್ವಕ್ಕೆ ಪ್ರತಿಕ್ರಿಯೆ ನೀಡ್ತವೆ, ರೆಸ್ಪಾನ್ಸ್ ಮಾಡ್ತವೆ ಅನ್ನೋದಕ್ಕೆ ಒಂದು ಸರಳ ಪ್ರಯೋಗ ಬಯಾಲಜಿ ಇದೆ ಇದು. ಉಸಿರಾಟ ಹೇಗೆ ನಮ್ಮ ದೇಹದ ಒಳಗಡೆ ಶ್ವಾಸಕೋಶದಲ್ಲಿ ಆಗುತ್ತೆ ಅಂತ ತೋರಿಸೋದಕ್ಕೆ, ಫಾರ್ ಎಕ್ಸಾಂಪಲ್ ಇದು ನೋಸನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಇದು ಪೇರ್ ಆಫ್ ಲಂಗ್ಸ್ ನ ರೆಪ್ರೆಸೆಂಟ್ ಮಾಡಿದ್ರೆ, ಇದು ಡಯಾಫ್ರಮ್. ಸೊ ಡಯಾಫ್ರಮ್ ಹಿಗ್ಗೋದು ಮತ್ತು ಕುಗ್ಗೋದ್ರಿಂದ ನಮಗೆ ಇನ್ಹೇಲ್ ಮತ್ತೆ ಎಕ್ಸೇಲ್ ಆಗೋದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಇತ್ತಿದಂಗೆ ನೋಡಿ ಗಾಳಿ ಒಳಗಡೆ ಹೋಗುತ್ತೆ ನೋಡಿ. ಸೊ ಡಯಾಫ್ರಮ್ ನ ಕೆಲಸದಿಂದ ಆಗ್ನೆ ಅದು ಹಿಗ್ಗೋದು ಮತ್ತೆ ಕುಗ್ಗೋದ್ರಿಂದನೇ ಗಾಳಿ ಒಳಗಡೆ ಹೋಗುತ್ತೆ ಮತ್ತೆ ಹೊರಗಡೆ ಬರುತ್ತೆ. ಸೊ ಪ್ರೆಷರ್ ಡಿಕ್ಲೈನ್ ಮತ್ತೆ ಜಾಸ್ತಿ ಆಗೋದು ಮತ್ತೆ ಕಡಿಮೆ ಆಗೋದಾಗುತ್ತೆ. ಸೊ ಅವಾಗ ಯಾವಾಗ ಇದು ಹಿಗ್ಗುತ್ತೋ ಅವಾಗ ಗಾಳಿ ಏನಾಗುತ್ತೆ, ಒಳಗಡೆ ಬರುತ್ತೆ. ಮತ್ತೆ ಇದು ಬಿಟ್ಟಿದಂಗೆ ಏನಾಗುತ್ತೆ, ಆಗುತ್ತೆ ಉಸಿರಾಟ. ಈವನ್ ಅದ ಸೌಂಡ್ ಕೇಳಿಸ್ಕೋಬಹುದು ನಾವು ನೋಡಿ. ನಾವ್ ಹೇಗೆ ಮೂಗಿನ ಮುಖಾಂತರ ಹೀಗೆ ವಾತಾವರಣದ ಗಾಳಿ ಒಳಗೆ ತಗೋತೀವಿ, ಒಂದು ಹಿನ್ನೆಲೆ ಏರ್ ತಗೊಳ್ತೀವಿ, ಅದೇ ರೀತಿ ಇದು ಒಂದು ನೋಡಿ, ಇದು ಮೂವ್ ಅಂತಂದ್ರೆ ಇದು ಏನಾಗುತ್ತೆ, ಇದು ಪೇರ್ ಆಫ್ ಲಂಗ್ಸ್ ಅಂತ ಹೇಳ್ತೀವಿ. ಇದು ಬೈಫಿಡ್ ಕಾಣ್ತಿದೆ, ಇದು ಶ್ವಾಸಕೋಶದ ಕವಲು. ಇದು ಒಂದು ಪೇರ್ ಆಫ್ ಲಂಗ್ಸ್ ಅಂತ ಹೇಳ್ತೀವಿ. ಇದು ಯಾವುದೇ ಕಾರಣಕ್ಕೂ ಇದು ಆಕ್ಟಿವ್ ಇಲ್ಲ. ಇದು ಅಂದ್ರೆ ಇದು ಪ್ಯಾಸಿವ್ ರೆಸ್ಪಿರೇಷನ್. ಇದು ಆಕ್ಟಿವ್ ಮಾಡೋದು ಯಾವುದು, ಈ ಒಂದು ಒಪ್ಪೆ ಡಯಾಫ್ರಾಮ್ ಇದೆಯಲ್ಲ, ಈ ಒಪ್ಪೆ ಏನಾಗುತ್ತೆ, ಹಿಗ್ಗೋದು ಕುಗ್ಗೋದು ಮಾಡೋದ್ರಿಂದ ವಾತಾವರಣದ ಗಾಳಿ ಒಳ ಬರೋದು ದೇಹದೊಳಗೆ ಮತ್ತೆ ಆಚೆ ಹೋಗೋದು ಆಗ್ತಿರುತ್ತೆ. ಹೀಗೆ ನಮ್ಮ ಒಂದು ಮಾನವನಲ್ಲಿ ಈ ಒಂದು ಉಸಿರಾಟ ಕ್ರಿಯೆ ನಡೆಯುತ್ತೆ. ಲೈಟ್ ಸೋರ್ಸ್ ಇದೆ ಕೆಳಗಡೆ, ಮೈಕ್ರೋಸ್ಕೋಪ್. ಇದು ಸಿಂಪಲ್ ಆಗಿ ನಾವು ಮಾಡಿರೋದು ಬರೀ ಒಂದು 500 ರೂಪಾಯಿ ಖರ್ಚಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ಕೆಳಗಡೆ ಒಂದು ಲೈಟ್ ಸೋರ್ಸ್ ಇದೆ. ಇದೇನಪ್ಪ ಅಂದ್ರೆ ಲೆನ್ಸ್ ಹೋಲ್ಡರ್. ಇದು ಲೆನ್ಸ್ ಇನ್ನ ಇಡೋದಕ್ಕೆ, ಅದು ನಮ್ದು ಯಾವುದು ಸ್ಲೈಡ್ ಅನ್ನ ಇಡಕ್ಕೆ ಸ್ಲೈಡ್ ಹೋಲ್ಡರ್ ಇದು. ಆಮೇಲೆ ಇಲ್ಲೊಂದು ಸಣ್ಣದ ಲೆನ್ಸ್ ಇದೆ. ಇದು ಲೆನ್ಸ್ ಯಾವುದು ಅಂತಂದ್ರೆ ಲೇಸರ್ ಲೈಟ್ ಬರುತ್ತಲ್ಲ, ಆ ಲೇಸರ್ ಲೈಟ್ ಮುಂದ್ಗಡೆ ಇರತಕ್ಕಂಥ ಲೇಸರ್ನ ಲೈಟ್ ನ ಒಂದು ಲೆನ್ಸ್ ತಗೊಂಡಿದ್ದೀವಿ. ಇಷ್ಟೇ ಇದು ಬಳಸಿರೋದು. ಇದು ವಿಂಗ್ ನಟ್. ಇದೇನಂದ್ರೆ ಫೋಕಸ್ ಮಾಡೋದಕ್ಕೆ, ಕೆಳಗಡೆ ಒಂದು ಫೋಕಸ್ ಮಾಡೋದಕ್ಕೆ ವಿಂಗ್ ನಟ್ ಬಳಸಿ. ಇದ್ರ ಮುಖಾಂತರ ಈಗ ಪರ್ಮನೆಂಟ್ ಸ್ಲೈಡ್ ಇಟ್ಟು ನೋಡ್ಬೋದು. ಅಥವಾ ಒಂದು ರೊಚ್ಚ ನೀರು ತಗೊಂಡು ಸಹ ನಾವೇನ್ ಮಾಡ್ಬೋದು ಅಂತಂದ್ರೆ ಆ ಪ್ಯಾರಾಮಿಸಿಯಮ್ಸ್ ಇವೆಲ್ಲ ರೀತಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದನ್ನ ನಾವು ಕೆಳಗಡೆ ಇಟ್ಟು, ಇದು ಆನಿಯನ್ ಸೆಲ್ ಹೆಂಗಿದೆ ಅನ್ನೋದನ್ನ ನೋಡ್ಬೋದು. ಈಗ ಫೋಕಸ್ ಮಾಡಿ ಈ ಫೋಕಸ್ ಆಗಿದೆ. ಇದನ್ನ ನಾವು ಒಬ್ಬನೇ ನೋಡ್ತಾ ಇದೀನಿ. ಅದನ್ನ ಮೊಬೈಲ್ ಬಳಸ್ಕೊಂಡ್ರೆ ಎಲ್ಲರೂ ನಿಂತ್ಕೊಂಡು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ, ಇದೇ ಮೊಬೈಲ್ ಇಟ್ಕೊಂಡು ಇದ್ರ ಮೇಲೆ ಇಡ್ತೀವಿ ನೋಡಿ, ಹಿಂಗ್ ಇಡ್ತೀವಿ. ನೋಡಿ ಈಗ ಏನು ಫೋಕಸ್ ಮಾಡ್ತಾ ಅಂದ್ರೆ ನೋಡಿ, ಮೊಬೈಲ್ ರಿಫ್ಲೆಕ್ಟ್ ಎಲ್ಲ ಕಾಣಿಸುತ್ತೆ ನೋಡಿ. ಅದರದ್ದು ಇದೆಲ್ಲ ಕಾಣಿಸುತ್ತೆ ನಿಮ್ಗೆ. ನ್ಯೂಕ್ಲಿಯಸ್ ಎಲ್ಲ ನೀಟಾಗಿ ಕಾಣುತ್ತೆ. ಸೊ ಇದನ್ನ ಫೋಟೋ ತಗೋಬಹುದು, ರೆಕಾರ್ಡ್ ಮಾಡ್ಕೋಬಹುದು, ಎಲ್ಲ ಮಾಡ್ಬೋದು. ನಮ್ಗೆ ಈಗ ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ಸೊ ಇದೇ ಪ್ರೋಸೆಸ್. ಬ್ಲಡ್ ಟೆಸ್ಟ್ ಬೇರೆ, ಅದು ಮಿಷಿನ್ ಅಲ್ಲಿ ಮಾಡ್ತಾರೆ, ಅದನ್ನ ಇದ್ ಮಾಡ್ಕೊಂಡು. ಬಟ್ ಇಲ್ಲಿ ಏನು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಸೆಕ್ಷನ್ ತೆಗೆದು ಅಲ್ಲಿ ಹಾಕಿದ್ದಾರೆ, ಪರ್ಮನೆಂಟ್ ಸ್ಲೈಡ್ ಆಗಿದೆ. ಅದನ್ನ ಕಾಂಡದೆಲ್ಲ ನೋಡೋ ಸರಿ. ಇವಾಗ ಬೇರೆ ಇದೆಯಲ್ಲ ನೋಡಿದ್ರಲ್ಲ ಗಿಡಗಳನ್ನ, ಅದರ ಕಾಂಡನ ಸೆಕ್ಷನ್ ತೆಗೆದು ಹಿಂಗೆ ಕ್ರಾಸ್ ಸೆಕ್ಷನ್ ಬ್ಲೇಡ್ ಅಲ್ಲಿ ಅದೇನು ಸೆಕ್ಷನ್ ಸ್ಲೈಡ್ ಮೇಲೆ ಇಟ್ಟು ನೋಡಿದಾಗ ಅಲ್ಲಿ ನಮ್ಗೆ ಇರತಕ್ಕಂತ ಎಲ್ಲ ಟಿಶ್ಯೂಸ್ ಇದೆಯಲ್ಲ ಅದೆಲ್ಲ ನೋಡಬಹುದು. ಅಲ್ಲಿ ಅಂಗಾಂಶಗಳು ಏನೇನಿದೆ ಅದೆಲ್ಲ ನೋಡಬಹುದು. ಈಗ ಒಂದು ಟ್ರೈ ಮಾಡಿ. ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಇದನ್ ಮಾಡ್ಕೋಬೇಕಾಗತ್ತೆ. ಒಂದು ಬತ್ತಲನ್ನ ಕುದಿಸಿ ಸ್ವಲ್ಪ ಚರಂಡಿ ನೀರ್ನ ಸ್ವಲ್ಪ ಹಾಕಿ ಒಂದಷ್ಟು ಗೋಧಿ ಕಾಳು ಅವನ್ನೆಲ್ಲ ಹಾಕ್ಬಿಟ್ರೆ ನಿಮ್ಗೊಂದು ಇದು ರೆಡಿ ಆಗುತ್ತೆ. ಅದೊಂದು ಕಲ್ಚರ್ ರೆಡಿ ಆಗುತ್ತೆ. 1 ಡ್ರಾಪ್ ಆಫ್ ವಾಟರ್ ಹಾಕ್ಬಿಟ್ರೆ ನಿಮ್ಗೆ ಪ್ಯಾರಾಮಿಷನ್ಸ್ ಕಾಣುತ್ತೆ. ಈಗ ನಿಮ್ಗೆ
ಇದೆಯಾ ಅದಲ್ಲಿ? ಅಲ್ಲ ಇಲ್ಲಿದೆ, ಮೊಬೈಲ್ ಹಾಕ್ತೀನಿ, ಇದು ಶೂಟ್ ಮಾಡ್ಕೊಳ್ಳಿ ಅವ್ರಿಗೆ. ಇದೇ ಅದ್ರಲ್ಲಿ ತೆಗೆದಿರ ಸರ್ ಇದನ್ನ. ಒಂದು ನಿಮಿಷ. ಈ ರೀತಿ ಕಾಣುತ್ತೆ ಸರ್ ನಿಮ್ಗೆ, ಹಿಂಗೆ ನೋಡಿ, ಹಿಂಗ್ ಕಾಣುತ್ತೆ. ಇಲ್ಲಿದೆಯಲ್ಲ, ಸೇಮ್ ಇದರಲ್ಲೇ ಫೋಕಸ್ ಮಾಡ್ರೆ ನಾವು ಇದು ನೋಡಿ. ಅಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಪ್ಯಾರಾಮಿಷಮ್ಸ್ ಆಗಿರ್ಬೋದು, ಮತ್ತೆ ಸ್ಟೈಲೋನಿಕಿಯಾ, ಕ್ಲಾಮಿಡಮಾನಸ್, ಮತ್ತೆ ಹೆಲ್ಮೆಂಥಲ್ ವರ್ಮ್ಸ್ ಅಂತ ಕಾಣ್ತಾ ಇದೆ. ಇವೆಲ್ಲ ಕೂಡ ಏನಾಗ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮ್ಗೆ. ಪ್ಯಾರಾಮಿಸಮ್ ನೋಡಿ ಅಲ್ಲಿ ನಿಮ್ಗೆ ಇನ್ನರ್ ಪಾರ್ಟ್ ಎಲ್ಲ ಕಾಣಿಸುತ್ತೆ ನೋಡಿ. ಅದು ಒಂದು ಅನಿಮಲ್ ಸ್ಲಿಪ್ಪರ್ ಅನಿಮಲ್ ಕ್ಯೂಲ್ ಅಂತ ಕರಿತೀವಿ, ಅಂದ್ರೆ ಚಪ್ಪಲಿ ಆಕಾರದಂತಹ ಒಂದು ಸೂಕ್ಷ್ಮಾಣು ಜೀವಿ ಅದು. ಅದನ್ನ ನೋಡಿ ಈಗ ಮಕ್ಕಳಿಗೆ ನಾವು ತೋರಿಸಬಹುದು. ಇದನ್ನ ಅಂದ್ರೆ ಈ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ತರಗತಿ ಎಲ್ಲಾ ಮಕ್ಕಳು ಒಂದೇ ಇದ್ರಲ್ಲಿ ನೋಡ್ಬೋದು. ಇವನ್ ಇದನ್ನ ಪ್ರೊಜೆಕ್ಟರ್ಗೂ ಫಿಕ್ಸ್ ಮಾಡ್ಕೋಬಹುದು, ಇಲ್ಲಿಂದ ಕನೆಕ್ಷನ್ ಫೋಟೋ ಮಾಡ್ಬೋದು, ಮತ್ತೆ ವಿಡಿಯೋ ಎಲ್ಲ ಕೂಡ ಮಾಡ್ಬೋದು ಸರ್ ಇದರಲ್ಲಿ. ಚಾಮರಾಜನಗರದ 100 ಗೌರ್ಮೆಂಟ್ ಶಾಲೆಗಳಿಗೆ ಉಚಿತವಾಗಿ ನಾವು ಇದನ್ನ ಲೈಟ್ ಕಿಟ್ ನ ಕೊಟ್ಟಿದೀವಿ. ಇದರಲ್ಲಿ ಪ್ರೈಮರಿಯಿಂದ ಹಿಡಿದು ಎಷ್ಟು ಸುಮಾರು ಒಂದು 5th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ವರೆಗೆ ಬರ್ತಕ್ಕಂಥ 35ಕ್ಕಿಂತ ಹೆಚ್ಚು ಎಕ್ಸ್ಪೆರಿಮೆಂಟ್ ಗಳನ್ನ ತೋರಿಸಬಹುದು. ಇದು ಬೇರೆ ಬೇರೆ ದೇಶಗಳಿಗೂ ಇದನ್ನ ತಗೊಂಡು ಹೋಗಿದ್ದಾರೆ. ಇದನ್ನ ಸೊ ಆಫ್ರಿಕಾದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏರ್ಬಸ್ ಫೌಂಡೇಶನ್ ಅವರು ಅದಕ್ಕೆ ಫಂಡ್ ಮಾಡಿದ್ದಾರೆ. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ನೀವು ನೋಡಬಹುದು. ಅದರಲ್ಲಿ ವೆರಿ ಸಿಂಪಲ್ ಎಕ್ಸ್ಪೆರಿಮೆಂಟ್. ಸೊ ನಿಮ್ಗೆ ಬೆಳಕಿನ ಎಲ್ಲಾ ವಿದ್ಯಮಾನಗಳನ್ನ ಸರಳವಾಗಿ ತೋರಿಸಬಹುದು. ನೋಡಿ, ಇದು ರೇಪ್ಟಿಕ್ ಬಾಕ್ಸ್ ಅಂತ ಹೇಳಿ ಇಲ್ಲಿ ಕಾಣ್ತಾ ಇಲ್ಲ. ಒಂದು ಪೆಟ್ಟಿಗೆ, ಇದು ಮರದ ಪೆಟ್ಟಿಗೆ ನೋಡಿ. ಅದು ಮೊಬೈಲ್ ಸ್ಕ್ರೀನ್ ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಒಳಗಡೆ ಒಂದು ಬೆಳಕಿನ ಒಂದು ಇದಿದೆ, ಅಂದ್ರೆ ಲೈಟ್ ಸೋರ್ಸ್ ಇದೆ ಒಳಗಡೆ, ಕಾಣ್ತಾ ಇದೆಯಲ್ಲ. ಈಗ ನೀವು ನೋಡ್ತಾ ಇದ್ರಲ್ಲ, ಅದು ಈಗ ಒಂದು ಏಕ ಸೀಳುಗಂಡಿ ಅಂತ ಕರಿತೀವಿ, ಸಿಂಗಲ್ ಸ್ಲಿಟ್ ಅಂತ ಕರಿತೀವಿ, ಮತ್ತೆ ಟ್ರಿಪಲ್ ಸ್ಲಿಟ್ ಅಂತ ಹೇಳಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಟ್ರಿಪಲ್ ಸ್ಲಿಟ್. ಇದು ಸಿಂಗಲ್ ಸ್ಲಿಟ್ ಮತ್ತೆ ಟ್ರಿಪಲ್ ಸ್ಲಿಟ್ ಅಂತ ಹೇಳ್ತೀವಿ. ಈಗ ಸಪೋಸ್ ಇವಾಗ ಈ ಒಂದು ರಿಯಾಪ್ಟಿಕ್ ಬಾಕ್ಸ್ ಅಲ್ಲಿ ಅಥವಾ ಬೆಳಕಿನ ಪೆಟ್ಟಿಗೆಯಲ್ಲಿ ಏನ್ ಮಾಡ್ತಾ ಇದ್ದೀನಿ, ಈ ಒಂದು ಏಕ ಸೀಳುಗಂಡಿ ಅಥವಾ ಸಿಂಗಲ್ ಸ್ಲಿಟ್ ಅನ್ನು ಹಾಕ್ತಾ ಇದ್ದೀನಿ ಇವಾಗ. ಈಗ ಸಪೋಸ್ ನಮಗೆ ಒಂದು ಕಿರಣ ಬೇಕು. ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ವಾ ನೋಡಿ. ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತ ಹೇಳ್ತೀವಿ. ಇದರೊಂದು ಒಂದು ಬೆಳಕಿನ ಒಂದು ವಿದ್ಯಮಾನವನ್ನು ಹೇಳ್ಬೋದು ಇವಾಗ. ಹಾಗೇನೆ ಈ ಟ್ರಿಪಲ್ ಸ್ಲಿಟ್ ಅನ್ನ ಬಳಸ್ಕೊಂಡು ಈಗ 3 ಸೀಳುಗಂಡಿ ಹಾಕ್ತಾ ಇದ್ದೀನಿ. ಟ್ರಿಪಲ್ ಸ್ಲಿಟ್ ಇದು ಕಾಣ್ತಾ ಇದೆಯಲ್ಲ. ಈಗ ನೋಡಿ, ಸಮಾಂತರ ಕಿರಣಗಳು, ಪ್ಯಾರಲಲ್ ರೇಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಈಗ ಸೂರ್ಯನಿಂದ ಬರ್ತಕ್ಕಂತ ಎಲ್ಲಾ ಕಿರಣಗಳು ಕೂಡ ಭೂಮಿಗೆ ಸ್ಪರ್ಶಬೇಕಾದ್ರೆ ಸಮಾಂತರ ಬೀಳ್ತವೆ ಅಂತ ಹೇಳ್ತೀವಿ. ಹೀಗೆ ನೋಡಿ ತೋರಿಸಬಹುದು ಇವಾಗ ನೀವು ಬೆಳಕಿನ ಪೆಟ್ಟಿಗೆಯಲ್ಲಿ. ಅಂದ್ರೆ ಸಮಾಂತರ ಕಿರಣಗಳು ಅಂದ್ರೆ ಸಮನಾದ ಅಂತರವುಳ್ಳಂತಹ ಕಿರಣಗಳು, ಇವುಗಳ ನಡುವಿನ ಅಂತರ ಸಮನ ಆಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಪ್ಯಾರಲಲ್ ಬೀಮ್ ಆಫ್ ಲೈಟ್, ಸಮಾಂತರ ಕಿರಣಗಳು ಅಂತ ಕರಿತೀವಿ. ಈ ಸಮಾಂತರ ಕಿರಣ ನಡುವೆ ಒಂದು ಕಾನ್ವೆಕ್ಸ್ ಲೆನ್ಸ್ ಅನ್ನು ಇಡ್ತಾ ಇದ್ದೀನಿ. ಇದು ಕಾನ್ವೆಕ್ಸ್ ಲೆನ್ಸ್, ಇದು ಕಾನ್ಕೇವ್ ಲೆನ್ಸ್ ಇದು. ಈಗ ಸಪೋಸ್ ನೋಡಿ, ಇವಾಗ ಅಬ್ಸರ್ವ್ ಮಾಡಿ, ಇವಾಗ ಈ ಒಂದು ಮೊಬೈಲ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಇವಾಗ ನೋಡಿ, ಈ ಬೆಳಕಿನ ಮೂಲದಿಂದ ಬರ್ತಂತ ಈ ಒಂದು ಸಮಾಂತರ ಕಿರಣಗಳು ಈ ಒಂದು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬಿದ್ದು, ಅಂದ್ರೆ ಪೀನ ಮಸೂರದ ಮೇಲೆ ಬಿದ್ದು ಏನಾಗ್ತಾ ಇದೆ, ಎಲ್ಲಾ ಕಿರಣಗಳು ಒಂದ್ ಕಡೆ ಸೆಂಟ್ರಲೈಸ್ ಆಗ್ತಾ ಇದಾವೆ, ಕೇಂದ್ರೀಕರಣ ಆಗ್ತಾ ಇದೆ. ಇಂತಹ ಕಿರಣಗಳನ್ನು ನಾವು ಒಮ್ಮುಖ ಕಿರಣಗಳು ಅಥವಾ ಕನ್ವರ್ಜೆಂಟ್ ರೇಸ್ ಅಂತ ಕರಿತೀವಿ. ಈ ಒಂದು ಬಿಂದುವನ್ನು ನಾವು ಫೋಕಲ್ ಪಾಯಿಂಟ್ ಅಥವಾ ಸಂಗಮ ಬಿಂದು, ಪ್ರಧಾನ ಸಂಗಮ, ಪ್ರಿನ್ಸಿಪಲ್ ಫೋಕಸ್, ಕ್ಯಾಪಿಟಲ್ ಎಫ್ ಇಂದ ಸೂಚಿಸ್ತೀವಿ. ಇದನ್ನ ಇಲ್ಲಿ ಕಾಣ್ತಾ ಇದೆಯಲ್ಲ, ಹಿಂಗೆ ಈ ಒಂದು ಬಿಂದು ಎಲ್ಲ ಕೂಡ ಸೆಂಟ್ರಲೈಸ್ ಆಗಿದೆಯಲ್ಲ, ಈ ಒಂದು ಬಿಂದುವನ್ನು ನಾವು ಪ್ರಧಾನ ಸಂಗಮ ಅಥವಾ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇದನ್ನ ಕ್ಯಾಪಿಟಲ್ ಎಫ್ ಅಕ್ಷರದಿಂದ ಸೂಚಿಸ್ತೀವಿ ಇದನ್ನ. ಹಾಗೇನೆ ಕಾನ್ಕೇವ್ ಲೆನ್ಸ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ನಿಮ್ನ ಮಸೂರ ಅಂತ ಕರಿತೀವಿ. ಈ ಒಂದು ಸಮಾಂತರ ಕಿರಣ ನಡುವೆ ಈ ಒಂದು ನಿಮ್ನ ಮಸೂರವನ್ನು ತಂದಾಗ ಏನಾಗುತ್ತೆ ಅಂದ್ರೆ, ಬೆಳಕಿನ ಮೂಲದಿಂದ ಬರ್ತಂತಹ ಸಮಾಂತರ ಕಿರಣಗಳು ವಕ್ರೀಭವನ ನಂತರ ಏನಾಗ್ತಾ ಇದೆ, ಈ ಒಂದು ನಿಮ್ನ ಮಸೂರದ ಮೇಲೆ ಬಿದ್ದು ಬೇರೆ ಬೇರೆ ದಿಕ್ಕಿನಲ್ಲಿ ತಿಳಿಸ್ತಾ ಇದಾವೆ. ಕಿರಣಗಳ ನಡುವಿನ ಅಂತರನೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಒಂದು ಕಿರಣದ ವಿಧವನ್ನು ನಾವು ವಿಮುಖ ಕಿರಣಗಳು ಅಥವಾ ಡೈವರ್ಜೆಂಟ್ ರೇಸ್ ಅಂತ ಹೇಳ್ತೀವಿ ಇದಕ್ಕೆ. ಹಾಗೇನೆ ಕನ್ನಡಿಗ ನೀವು ಲೆನ್ಸ್ ಅನ್ನು ನೋಡಿದ್ರಿ, ಮಸೂರಗಳನ್ನು ನೋಡಿದ್ರಿ, ಅದೇ ರೀತಿ ಕೂಡ ದರ್ಪಣಗಳಲ್ಲೂ 2 ವಿಧ ನಾವು ಕಾಣ್ತೀವಿ. ಅಂದ್ರೆ ಒಂದು ನಿಮ್ನ ದರ್ಪಣ, ಒಂದು ಪೀನ ದರ್ಪಣ ಅಂತ ಹೇಳ್ತೀವಿ. ಅಂದ್ರೆ ನಿಮ್ನ ದರ್ಪಣ ಅಂತಂದ್ರೆ ಏನು ಅಂದ್ರೆ, ಪ್ರತಿಫಲಿಸ್ತಕ್ಕಂಥ ಮೈಯ ತೆಗ್ಗಾಗಿದ್ರೆ ಅಂತಹ ಒಂದು ದರ್ಪಣವನ್ನ ಅಥವಾ ಕನ್ನಡಿಯನ್ನ ನಾವು ನಿಮ್ನ ಕನ್ನಡಿ ಅಥವಾ ಕಾನ್ಕೇವ್ ಮಿರರ್ ಅಂತ ಹೇಳ್ತೀವಿ. ಯಾವ ಒಂದು ಕನ್ನಡಿ ಅಂದ್ರೆ ಅದರ ಒಂದು ಪ್ರತಿಫಲಿಸ್ತಕ್ಕಂಥ ಮೈ ಉಬ್ಬಾಗಿರುತ್ತೆ, ಅದನ್ನ ನಾವು ಕಾನ್ವೆಕ್ಸ್ ಮಿರರ್ ಅಥವಾ ಪೀನ ಕನ್ನಡಿ ಅಥವಾ ಉಬ್ಬು ಕನ್ನಡಿ ಅಂತ ಹೇಳ್ತೀವಿ ಇದಕ್ಕೆ. ಹಾಗೆ ನೋಡೋಣ ಇವಾಗ ಈ ಒಂದು ಸಮಾಂತರ ಕಿರಣ ನಡುವೆ ಈ ಒಂದು ಕಾನ್ಕೇವ್ ಮಿರರ್ ನ ಇಡುವಾಗ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇವಾಗ ಇಲ್ಲಿ ಒಳಗಡೆ ಒಂದು ಎಂಬೆಡೆಡ್ ಮ್ಯಾಗ್ನೆಟ್ ಇದೆ. ಇದು ಮೆಟಲ್ ಸ್ಟ್ರಿಪ್ ಅಟ್ರಾಕ್ಟ್ ಆಗ್ತಾ ಇದೆ, ಹಿಂಗೆ ಆತರ ಮಾಡಿದೀವಿ. ಹಿಂಗೆ ಮರದ ಪಟ್ಟಿ ಒಳಗಡೆನೆ ಒಂದು ಮ್ಯಾಗ್ನೆಟ್ ಅನ್ನ ಊತ್ ಬಿಟ್ಟಿದೀವಿ ಒಳಗಡೆ.
ಇದಕ್ಕೋಸ್ಕರ ಅಟ್ರಾಕ್ಟ್ ಆಗಿ ಏನಾಗ್ತಾ ಇದೆ ನೋಡಿ, ಅಬ್ಸರ್ವ್ ಮಾಡಿ ಇವಾಗ ನೋಡಿ, ಬೆಳಕಿನ ಮೂಲದಿಂದ ಬರ್ತಕ್ಕಂಥ ಸಮಾಂತರ ಕಿರಣಗಳು ಈ ಒಂದು ನಿಮ್ನ ಕನ್ನಡಿ ಮೇಲೆ ಬಿದ್ದು ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ ನೋಡಿ, ಎಲ್ಲಾ ಕಿರಣಗಳು ಒಂದ್ ಕಡೆ ಸಂಧಿಸ್ತಾ ಇದ್ದಾವೆ. ಇದನ್ನ ನಾವು ಪ್ರಧಾನ ಸಂಗಮ ಅಥವಾ ಪ್ರಿನ್ಸಿಪಲ್ ಫೋಕಸ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ನೀವು ಹೇಗೆ ನೀವು ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಕನ್ವರ್ಜೆಂಟ್ ರೇಸ್ ನೋಡಿದ್ರಿ ಅಥವಾ ಒಮ್ಮುಖ ಕಿರಣಗಳು ನೋಡಿದ್ರಿ, ಅದೇ ರೀತಿ ಕೂಡ ನಿಮ್ನ ಒಂದು ಕನ್ನಡಿಯಲ್ಲೂ ಕೂಡ ನೀವು ಒಂದು ಒಮ್ಮುಖ ಕಿರಣಗಳನ್ನ ಕಾಣ್ತೀರಾ. ಹಾಗೇನೆ ಈ ಪ್ರಧಾನ ಸಂಗಮ ಹಾಗೂ ಈ ಕನ್ನಡಿ ಮಧ್ಯ ಬಿಂದು ನಡುವಿನ ದೂರವನ್ನ ನಾವು ಸಂಗಮ ದೂರ ಅಥವಾ ಫೋಕಲ್ ಲೈನ್ ಅಥವಾ ಸ್ಮಾಲ್ ಎಫ್ ಇಂದ ಸೂಚಿಸ್ತೀವಿ. ಇದನ್ನು ಕೂಡ ನಾವು ಅಳತೆ ಮಾಡಬಹುದು. ಈ ಡಿಸ್ಟೆನ್ಸ್ ಅನ್ನ ಅಳತೆ ಮಾಡಬಹುದು ನಾವು. ಇದು ಎಷ್ಟು ಅಂತರ ಇದೆ ಒಂದು ಸ್ಕೇಲ್ ಕೊಡಕ್ಕಾಗುತ್ತೆ. ಇದು ಒಂದು 5 ಸೆಂಟಿಮೀಟರ್ ಫೋಕಲ್ ಲೆಂತ್ ಸರ್. ಇದೆಯಲ್ಲ, ಇದನ್ನ ಅಳತೆ ಮಾಡಿದ್ರೆ ಈ ಒಂದು ಪ್ರಧಾನ ಸಂಗಮಕ್ಕೆ ಇಲ್ಲಿಂದ ಈ ನಡುವಿನ ಅಂತರ ಏನಪ್ಪಾ ಅಂತಂದ್ರೆ ಈ ಒಂದು ಮಧ್ಯ ಬಿಂದು ಇದೆಯಲ್ಲ, ಕನ್ನಡಿಯ ಮಧ್ಯ ಬಿಂದು ಹಾಗೂ ಪ್ರಧಾನ ಸಂಗಮ ಇವುಗಳ ನಡುವಿನ ದೂರವನ್ನ ನಾವು ಅಳತೆ ಮಾಡಬಹುದು. ಹಿಂಗೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, 5 ಸೆಂಟಿಮೀಟರ್ ಬರ್ತಾ ಇದೆ. 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇದೆ. ಅದು 5 ಸೆಂಟಿಮೀಟರ್ ಏನಪ್ಪಾ ಅಂದ್ರೆ ಈ ಒಂದು ದರ್ಪಣದ ಅದು ಸಂಗಮ ದೂರ ಅಂತ ಹೇಳ್ತೀವಿ. F = 5 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಒಂದೇನಂದ್ರೆ ಮಕ್ಕಳು ಎಲ್ಲಾನು ಮಾಡಿ ಮತ್ತೆ ಮೆಜರ್ ಮಾಡ್ಬೋದು ಆಕ್ಚುಲಿ. ಸೊ ಎಷ್ಟಿದೆ ಏನು ಅಂತ ಅಳತೆ ಮಾಡಿದಾಗ ಯಾವಾಗ ಮಕ್ಕಳೇ ಮಾಡ್ತಾರೋ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ಮರೆಯಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ಮಕ್ಕಳೇ ಮಾಡ್ಬೇಕು. ಹಾಗೇನೆ ಕಾನ್ವೆಕ್ಸ್ ಮಿರರ್ ಆಗ್ತಾ ಇದೀವಿ ಇಲ್ಲಿ ನೋಡಿ. ಈ ಸಮಾಂತರ ಕಿರಣ ನಡುವೆ ಒಂದು ಕಾನ್ವೆಕ್ಸ್ ಮಿರರ್ ಅಥವಾ ಪೀನ ದರ್ಪಣವನ್ನು ಇಟ್ಟಾಗ ಯಾವ ರೀತಿಯ ಒಂದು ವಿಧದ ನಾವು ಕಿರಣಗಳನ್ನ ಕಾಡ್ತೀವಿ ನೋಡಿ. ಪ್ರತಿಫಲನದ ಬಳಿಕ ಏನಾಗ್ತಾ ಇದೆ, ಎಲ್ಲ ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಡಿಸೆಂಟ್ರಲೈಸ್ ಆಗ್ತಾ ಇದೆ ನೋಡಿ. ಅಬ್ಸರ್ವ್ ಮಾಡಿ, ಪ್ಯಾರಲಲ್ ರೇಸ್ ಬೀಳ್ತಾ ಇದೆ ನೋಡಿ. ಆಫ್ಟರ್ ರಿಫ್ಲೆಕ್ಷನ್ ಏನಾಗ್ತಾ ಇದೆ, ಎಲ್ಲ ಕೂಡ ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಇದು ನಾವು ಒಂದು ವಿಮುಖ ಕಿರಣಗಳು ಅಂತ ಹೇಳ್ತೀವಿ. ಸೊ ಈಗ ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಲೆನ್ಸ್ಗೂ ಮತ್ತು ಮಿರರ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ, ಯಾವ್ದಲ್ಲಿ ಕನ್ವರ್ಜ್ ಆಗುತ್ತೆ, ಯಾವ್ದಲ್ಲಿ ಡೈವರ್ಜ್ ಆಗುತ್ತೆ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಕ್ಕಳಿಗೆ. ಸೊ ಈ ತರದ್ದು 35 ಎಕ್ಸ್ಪೆರಿಮೆಂಟ್ ಇದೊಂದೇ ಕಿಟ್ಟಲ್ಲಿ ತೋರಿಸ್ಬೋದು ನಾವು. ಸೊ ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಇದೆ ಕಿಟ್ಟಲ್ಲ. ಇದೇ ಕಿಟ್ಟಲ್ಲಿ 35 ಎಕ್ಸ್ಪೆರಿಮೆಂಟ್ ತೋರಿಸ್ಬೋದು. ಇನ್ನೊಂದು ಇದು ವಿಬ್ಗ ಇರೋಂತ ಈಗ ನೋಡಿ ಮಾಪಕ ಅಂತ ಹೇಳಿ ನೋಡಿ. ಇದೊಂದು ಪರಿಕರ, ಇದೊಂದು ಕೂಡ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಇದನ್ನ ಕನ್ನಡಿ ಕೋನ ಮಾಪಕ ಅಂತಂದ್ರೆ, ಇದು ಕನ್ನಡಿ ಒಂದು ಸ್ಟ್ರಿಪ್ ಇದೆ, ಒಂದು ಕೋನ ಮಾಪಕ, ಒಂದು ಪ್ರೊಟ್ರಾಕ್ಟರ್ ಇದೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಗ್ರಾಜುಯೇಷನ್ ಇದೆ ಇಲ್ಲಿ ಕಾಣ್ತಾ ಇದೆ, ಡಿಗ್ರಿ ಗ್ರಾಜುಯೇಷನ್ ಇದೆ ಇಲ್ಲಿ ಅದರ ಅಂಟಿಸಿದೀವಿ. ಈಗ ಸಪೋಸ್ ಒಂದು ಕಿರಣವನ್ನ ಈ ಬೆಳಕಿನ ಪೆಟ್ಟಿಗೆನ ತಗೊಂಡು ನೋಡಿ, ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನ ನಾವು ಇದರಲ್ಲಿ ನಿರೂಪಿಸಬಹುದು. ಹೇಗೆ, ಈಗ ಒಂದು ಈ ಬೆಳಕಿನ ಮೂಲದಿಂದ ಬರ್ತಂತ ಕಿರಣ ಏನಿದು ಅಂದ್ರೆ ಇನ್ಸಿಡೆಂಟ್ ರೇ ಅಂತ ಹೇಳ್ತೀವಿ, ಅಂದ್ರೆ ಪತನ ಕಿರಣ ಅಂತ ಕರಿತೀವಿ. ಇದಕ್ಕೆ ಕನ್ನಡಿ ಮೇಲೆ ಬಿದ್ದು ಮತ್ತೆ ಬರ್ತಾ ಇದೆಯಲ್ಲ, ಅದು ರಿಫ್ಲೆಕ್ಟೆಡ್ ರೇ ಅಥವಾ ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಅಂದ್ರೆ ಬೆಳಕಿನ ಮೂಲದಿಂದ ಬರ್ತಂತ ಕಿರಣ ಪತನ ಕಿರಣ, ಕನ್ನಡಿ ಮೇಲೆ ಬಿದ್ದು ಬರ್ತಾ ಇದೆಯಲ್ಲ ಅದು ಪ್ರತಿಫಲಿತ ಕಿರಣ, ಅಂದ್ರೆ ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ. ಮತ್ತೆ ನಡುವೆ ಇರ್ತಕ್ಕಂಥದ್ದು ನಾರ್ಮಲ್ ಅಂತ ಹೇಳ್ತೀವಿ. ಇದಕ್ಕೆ ಇಲ್ಲಿ ಅದು ನಡುವೆ ಇದೆಯಲ್ಲ ಅದು ನಾರ್ಮಲ್. ಅಂದ್ರೆ ಇವು 3 ಕೂಡ ಬೆಳಕು ಯಾವ ಒಂದು ಸಮತಲದಲ್ಲಿ ಪ್ರತಿಫಲನ ಹೊಂದ್ತಾ ಇರುತ್ತೆ ಆ ಸಮತಲದ ಮೇಲೆ ಈ 3 ಅಂಶಗಳು ಇರ್ತವೆ. ಅಂದ್ರೆ ಪತನ ಕಿರಣ, ಪ್ರತಿಫಲಿತ ಕಿರಣ ಹಾಗೂ ಲಂಬ, ಇವು 3 ಕೂಡ ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನೋದು ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ. ಹಾಗೇನೆ ಬೆಳಕಿನ ಪ್ರತಿಫಲನದ 2ನೇ ನಿಯಮ ನಿರೂಪಿಸಬಹುದು ಇದರಲ್ಲಿ. ಈಗ ಅಬ್ಸರ್ವ್ ಮಾಡಿ, ಇವಾಗ ಒಂದು ಕಿರಣ ಬರ್ತಾ ಇದೆ, ಇವಾಗ ಇನ್ಸಿಡೆಂಟ್ ಬರ್ತಾ ಇದೆ ಬೆಳಕಿನ ಮೂಲದಿಂದ. ಈಗ ಸುಮಾರು ನಾನು ಒಂದು 30 ಡಿಗ್ರಿಯಲ್ಲಿ ಪಾಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಬರ್ತಾ ಇದೆ, ಅದು 30 ಡಿಗ್ರಿಯಲ್ಲಿ ಹಾದು ಬರ್ತಾ ಇದೆ ನೋಡಿ. ನೋಡಿ ನೋಡಿ ಆಂಗಲ್ ಆಫ್ ಇನ್ಸಿಡೆನ್ಸ್ 30 ಡಿಗ್ರಿ, ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 30 ಡಿಗ್ರಿ ಬರ್ತಾ ಇದೆ. ಅಂದ್ರೆ ನೀವು ಯಾವ ಕೋನಕ್ಕೆ ನೀವು ಇಡ್ತೀರಾ ಅದಕ್ಕೆ ಸಮನಾದ ಕೋನ ಉಂಟಾಗತ್ತೆ ಅಂತ ಹೇಳ್ತೀವಿ ಇದಕ್ಕೆ. ಸೊ ನೀವು ಎಷ್ಟು ಡಿಗ್ರಿನಲ್ಲಿ ಬಿಡ್ತೀರೋ ಅಷ್ಟೇ ಡಿಗ್ರಿನಲ್ಲಿ ವಾಪಸ್ ಬರುತ್ತೆ ಯಾವಾಗ್ಲೂ. ಆಂಗಲ್ ಆಫ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಅದು ಲಾಸ್ ಆಫ್ ರಿಫ್ಲೆಕ್ಷನ್ 2ನೇ ನಿಯಮ. ಕಾಣ್ತಾ ಇದೆ ಅಲ್ವಾ, ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವ್ದಪ್ಪ ಅಂತಂದ್ರೆ ಅಲ್ಲಿ ಇಟ್ಕೊಳ್ಳಿ ಸರ್, ಈ ಪಾಯಿಂಟ್ ಕರೆಕ್ಟ್ ಹಂಗೆ ಇಟ್ಕೊಳ್ಳಿ. ಆಂಗಲ್ ಆಫ್ ಇನ್ಸಿಡೆನ್ಸ್ ಯಾವುದು ಅಂದ್ರೆ ಇನ್ಸಿಡೆಂಟ್ ರೇ ಮತ್ತೆ ನಾರ್ಮಲ್ ನಡುವೆ ಇರತಕ್ಕಂಥ ಈ ಕೋನ ಇದೆಯಲ್ಲ ಅದು ಆಂಗಲ್ ಆಫ್ ಇನ್ಸಿಡೆನ್ಸ್, ಪತನ ಕೋನ ಅಂತ ಕರಿತೀವಿ. ಪ್ರತಿಫಲಿತ ಕೋನ ಯಾವುದು, ಆಂಗಲ್ ಆಫ್ ರಿಫ್ಲೆಕ್ಷನ್ ಯಾವುದು ಅಂದ್ರೆ ನಾರ್ಮಲ್ ಮತ್ತೆ ರಿಫ್ಲೆಕ್ಟೆಡ್ ರೇ, ಇದ್ರ ನಡುವೆ ಇರತಕ್ಕಂಥ ಈ ಕೋನವನ್ನು ನಾವು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಇವೆರಡೂ ಕೋನ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗಲ್ಲ, ಒಂದೇ ಇರ್ತವೆ ಯಾವಾಗಲೂ. ನಾವು ಯಾವ ಕೋನದಲ್ಲಿ ಒಂದು ಪತನ ಉಂಟಾ ಇರುತ್ತೆ ಅದಕ್ಕೆ ಸಮನಾದ ಕೋನ ಉಂಟಾಗುತ್ತೆ.
ಪ್ರಿಸಮ್ ಅಂತ ಕರಿತೀವಿ ಇದಕ್ಕೆ. ಪ್ರಿಸಮ್ ಅಥವಾ ಅಶ್ರಗ ಅಂತ ಹೇಳ್ತೀವಿ ಇದಕ್ಕೆ. ಕಾಣ್ತಾ ಇದೆಯಲ್ಲ ಇದಕ್ಕೆ. ಈಗ ಸಪೋಸ್ ಈ ಒಂದು ಅಶ್ರಗದ ಮೇಲೆ ಅಥವಾ ಒಂದು ಪಟ್ಟಕದ ಮೇಲೆ ಬಿಳಿಯ ಬೆಳಕು ಬಿದ್ದಾಗ ಏನಾಗುತ್ತೆ, 7 ಬಣ್ಣಗಳಿಗೆ ವಿಭಜನೆ ಆಗುತ್ತೆ. ಅಂದ್ರೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ, ಬೆಳಕಿನ ರೋಹಿತ ಉಂಟಾಗುತ್ತೆ. ಹೇಗೆ, ಈಗ ಇಲ್ಲೊಂದು ಬೆಳಕಿನ ಒಂದು ಬರ್ತಾ ಇದೆ, ಪಥ ಬರ್ತಾ ಇದೆ. ಇದ್ರ ನಡುವೆ ಒಂದು ಪ್ರಿಸಮ್ ಇಟ್ಟಾಗ ನೋಡಿ ಇಲ್ಲಿ ವಿಬ್ಗೈರ್ ಉಂಟಾಗಿದೆ. ಅಂದ್ರೆ ಬಿಳಿಯ ಬೆಳಕು ಈ ಒಂದು ಪಟ್ಟಕದ ಮೂಲಕ ಹಾದು ಹೋದಾಗ 7 ಬಣ್ಣಗಳಾಗಿ ವಿಭಜನೆ ಆಗುತ್ತೆ. ಅದನ್ನ ವಿಬ್ಗೈರ್ ಅಂತ ಹೇಳ್ತೀವಿ. ಅದಕ್ಕೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ 7 ಬಣ್ಣಗಳನ್ನ ನಾವು ಗುರುತಿಸಬಹುದು. ಇಲ್ಲಿ ನೀವು ಮಳೆ ಬಿಲ್ಲು ನೋಡಿದಿರಲ್ವಾ, ಮಳೆ ಕಾಮನ ಬಿಲ್ಲು. ಆ ಮಳೆ ಬಿಲ್ಲಲ್ಲೂ ಕೂಡ ನಾವು 7 ಬಣ್ಣಗಳನ್ನ ಅದರಲ್ಲಿ ಪ್ರಕೃತಿನಲ್ಲಿ ಆಗೋದು ಇದೇ ಇನ್ಸಿಡೆಂಟ್. ಸೊ ಅಲ್ಲಿ ಪ್ರಿಸಮ್ ಯಾರು ಅಂತಂದ್ರೆ ಮಳೆಯಾನೆ. ಸೊ 45 ಡಿಗ್ರಿ ಆಂಗಲ್ ಅಲ್ಲಿ 41 to 42 45 ಡಿಗ್ರಿ ಆಂಗಲ್ ಅಲ್ಲಿ ಸೂರ್ಯನ ಕಿರಣಗಳು ಆ ಮಳೆ ಹನಿ ಮೇಲೆ ಬಿದ್ದಾಗ ಆ ಬಿಳಿಯ ಬೆಳಕಿನಾಗತ್ತದೆ ವಿಭಜನೆ ಒಂದು 7 ಬೆಳಕಾಗಿ ನಮಗೆ ಕಾಮನ ಬಿಲ್ಲು ಕಾಣಿಸುತ್ತೆ. ಅದನ್ನ ನಾವು ಇಲ್ಲಿ ಕಾಣಬಹುದು. ಪ್ರಾಬ್ಲಮ್ ಇರುತ್ತೆ, ಎಲೆಕ್ಟ್ರಿಸಿಟಿ ಇರಲ್ಲ. ಸೇಮ್ ಎಕ್ಸ್ಪೆರಿಮೆಂಟ್ ಗಳನ್ನ ಲೋ ಕಾಸ್ಟ್ ಅಲ್ಲಿ ನಾವು ಇದನ್ನ ಟೀಚರ್ಸ್ ಪ್ರಮೋಟ್ ಮಾಡ್ತೀವಿ ನಾವು. ಸೊ ಒಂದೇನು ಅಂತಂದ್ರೆ ಇದು ಹೊರಗಡೆ ಹೋಗ್ಬೇಕು, ಬಿಸಿಲಿಲ್ಲ ಜಸ್ಟ್ ತೋರಿಸ್ಬಿಟ್ಟು ಸಾಕಲ್ವಾ. ಐಡಿಯಾಸ್ ಏನು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನ್ ನೋಡಿದ್ರಿ, ಸಿಂಗಲ್ ರೇಸ್ ಬೇಕು, ಇದು ಚೇಂಜ್ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಸೂರ್ಯನ ಬೆಳಕಿಗೆ ಡೈರೆಕ್ಟ್ ಆಗಿ ಹಿಡಿದ್ರೆ ಸಿಂಗಲ್ ರೇಸ್ ನಿಮ್ಗೆ ಕಾಣಿಸುತ್ತೆ, ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇದನ್ನ ವಾಪಸ್ ಮಾಡಿ ಟರ್ನ್ ಮಾಡಿದ್ರೆ 3 ರೇಸ್ ಕಾಣಿಸುತ್ತೆ. ಇದು ನಡುವೆ ಲೆನ್ಸ್ ಇಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಲೆನ್ಸ್ ಇಡಕ್ಕೆ ಲೆನ್ಸ್ ಸ್ಟ್ಯಾಂಡ್ ಮಾಡಿದ್ವಿ. ಸೊ ಅವಾಗ ಏನಾಗುತ್ತೆ, ಕನ್ವರ್ಜ್ ಆಗೋದು, ಲೆನ್ಸ್ ಚೇಂಜ್ ಮಾಡಿ ಡೈವರ್ಜ್ ಆಗೋದು, ಆ ಎಲ್ಲ ಎಕ್ಸ್ಪೆರಿಮೆಂಟ್ ಇಲ್ಲೂ ಸಹ ತೋರಿಸಬಹುದು. ಲೋ ಕಾಸ್ಟ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು ಅಂತ ಬೆಳಕಿನ ಎಲ್ಲ ವಿದ್ಯಮಾನಗಳನ್ನ ಎಲ್ಲ ಎಕ್ಸ್ಪೆರಿಮೆಂಟ್ ಈ ತರ. ಇದು ಸ್ವಲ್ಪ ಅಂದ್ರೆ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ. ಸೂರ್ಯನ ಬೆಳಕಿಗೆ ಚೆನ್ನಾಗಿ ತುಂಬಾ ದೂರ ಆಯ್ತು. ಇಲ್ಲಿ ಕಾಣಿಸ್ತಾ ಇದೆ ಸೊನ್ನೆ ಬಂತಲ್ಲ ಈ ತರ ಹಿಂದೆ ಮುಂದೆ ಮಾಡಿದಾಗ ಸರ್ ಹಂಗೆ ಮಕ್ಕಳು ಲೋ ಕಾಸ್ಟ್ ಮಾಡಬಹುದು. ತುಂಬಾ ಲೋ ಕಾಸ್ಟ್ ಅಲ್ಲಿ ಸರ್. ಇದು ಕಡಿಮೆ ವೆಚ್ಚದಲ್ಲಿ ಹೇಗೇನೋ ತಯಾರು ಮಾಡ್ಕೋಬಹುದು. ಕಾರ್ಡ್ಬೋರ್ಡ್ ಶೀಟ್ ಇಂದ ಈ ಬೆಳಕಿನ ಪ್ರಯೋಗಗಳು ತೋರಿಸಬಹುದು. ಸನ್ಲೈಟ್ ಹೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಮೋಡ ಇಲ್ಲ ಮಕ್ಕಳಿಗೆ ಏನಾದ್ರು ಎಕ್ಸಿಬಿಷನ್ ಟೈಪ್ ಅಂತ. ಹೌದೌದು, ಪ್ರತಿ ವರ್ಷ ದೀನಬಂಧು ಏನ್ ಮಾಡ್ತೀವಿ ಅಂದ್ರೆ August 30 ದೀನಬಂಧು ವಿಜ್ಞಾನ ದಿನ ಮಾಡ್ತೀವಿ. ಅದು ನಮ್ಮ ಫೌಂಡರ್ ಪ್ರೊಫೆಸರ್ GS ಜಯದೇವ್ ಬರ್ತಡೆ. ಅವ್ರಿಗೆ ವಿಜ್ಞಾನ ಅಂದ್ರೆ ತುಂಬಾ ಇಷ್ಟ. ಅವ್ರ ಬರ್ಡೇ ಆಚರಣೆ ಮಾಡ್ಕೊಳಕ್ಕೆ ಇಷ್ಟ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ August 30 ದೀನಬಂಧು ವಿಜ್ಞಾನ ದಿನ ಅಂತಾನೆ ಮಾಡ್ತೀವಿ. ಸುಮಾರು 150ಕ್ಕೂ ಹೆಚ್ಚು ಪ್ರಯೋಗಗಳ ಮಕ್ಕಳೇ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತಾರೆ. ತುಂಬಾ ಎಲ್ರಿಗೂ ಸರ್. ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ, ಜಿಲ್ಲೆಯ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಇಡೀ ದಿನ ನೋಡ್ತಾರೆ. ಅದನ್ನ ಇಡೀ ದಿನ ಎಕ್ಸ್ಪೆರಿಮೆಂಟ್ ಕಾನ್ಸೆಪ್ಟ್ ವೈಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಳಕು ಅಂದ್ರೆ ಒಂದು ರೂಮಲ್ಲಿ ಇರುತ್ತೆ, ಈಟ್ ಅಂತ ಒಂದು ರೂಮಲ್ಲಿ ಇರುತ್ತೆ, ಕೆಮಿಸ್ಟ್ರಿ ಅನ್ನೋದೇ ಒಂದ್ ಶೋ ನಡೀತಿರುತ್ತೆ, ಬಾಲಾಜಿನೇ ಒಂದ್ ಕಡೆ ಇರುತ್ತೆ, ಗಾಳಿಗೆ ಸಂಬಂಧ ಈ ತರ ಕಾನ್ಸೆಪ್ಟ್ ವೈಸ್ ಏನ್ ಮಾಡ್ತೀವಿ ಅಂತಂದ್ರೆ ಅರೇಂಜ್ ಮಾಡ್ತೀವಿ. ಸೊ ಇಡೀ ದಿನ ನಡೀತೆ ಆ ಕಾರ್ಯಕ್ರಮ. ದರ್ಪಣ ನಡುವೆ ಒಂದು ವಸ್ತು ಇಟ್ಟಾಗ ಎಷ್ಟು ಬಿಂಬಗಳು ಉಂಟಾಗ್ತವೆ ಅಂತ ನೋಡ್ತಕ್ಕಂಥ ಸರ್ ಇಲ್ಲಿ. ಈಗ ಸಪೋಸ್ ಇವಾಗ 90 ಡಿಗ್ರಿಯಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ ಪ್ರೊಟ್ರಾಕ್ಟರ್ ಅಲ್ಲಿ 90 ಡಿಗ್ರಿಯಲ್ಲಿ ಒಂದು 2 ಮಿರರ್ ಗಳನ್ನ ನಾವು ಫಿಕ್ಸ್ ಮಾಡಿದೀವಿ, ಅಳವಡಿಸಿದೀವಿ. ಅದ್ರ ಮುಂದೆ ಏನಾಗಿದೆ, ಎದುರಿಗೆ ಒಂದು ವಸ್ತು ಇದೆ. ಈ ಕನ್ನಡಿಗೆ ಎಷ್ಟು ಬಿಂಬ ಉಂಟಾಗ್ತಾ ಇದೆ, ನಮಗೆ 3 ಬಿಂಬಗಳು ಕಾಣ್ತಾ ಇದೆ. ಅಂದ್ರೆ ಇದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ ಇದನ್ನ ಪತ್ತೆ ಹಚ್ಚಬೇಕಾದ್ರೆ ಒಂದು ಸೂತ್ರ ಇದೆ. ಅಂದ್ರೆ ನಂಬರ್ ಆಫ್ ಇಮೇಜಸ್ ಇಸ್ ಈಕ್ವಲ್ ಟು 360 ಡಿವೈಡ್ ಬೈ θ ಮೈನಸ್ 1 ಅಂತ ಹೇಳಿ. ಅಂದ್ರೆ θ ಅಂತಂದ್ರೆ ಆಂಗಲ್ಸ್ ಬಿಟ್ವೀನ್ 2 ಮಿರರ್ ಅಂತ ಹೇಳಿ. ಅಂದ್ರೆ 2 ದರ್ಪಣಗಳ ನಡುವಿನ ಕೋನವನ್ನು ನಾವು θ ಅಂತ ಹೇಳ್ತೀವಿ ಅಲ್ಲಿ. ಅಂದ್ರೆ 360 ಡಿವೈಡ್ ಬೈ 90 ಆದ್ರೆ ಅಂದ್ರೆ 90 ಡಿವೈಡ್ ಬೈ 360 ಅಂದ್ರೆ 4 ಬರುತ್ತೆ. 4 ಮೈನಸ್ 1 ಅಂತಂದ್ರೆ ಮೈನಸ್ 1 ಯಾವ್ದಪ್ಪ ಅಂದ್ರೆ ಈ ಒಂದು ನಿಜ ವಸ್ತು. ಅದನ್ನ ಮೈನಸ್ ಮಾಡಿದ್ರೆ 4 ಮೈನಸ್ 1 3 ನಿಮಗೆ ಕಾಣಿಸ್ತಾ ಇದೆ ನೋಡಿ. ಕಾಣ್ತಾ ಇದೆ ನೋಡಿ ಅಲ್ಲಿ ಕರೆಕ್ಟ್ ಆಗಿ 3 ಬರುತ್ತೆ ಅಲ್ಲಿ. ಹಾಗೇನೆ ನಾವು 2 ಕನ್ನಡಿಗಳ ನಡುವಿನ ಕೋನವನ್ನ ಕಡಿಮೆ ಮಾಡ್ತಾ ಹೋದಂತೆಲ್ಲ ನೋಡಿ ಇಮೇಜ್ಗಳ ಸಂಖ್ಯೆ ಏನಾಗ್ತಾ ಜಾಸ್ತಿ ಆಗ್ತಾ ಇದೆ. 3 ಇದ್ದ 4 5 6 7 ಹಿಂಗ ಆಗ್ತಾ ಇದೆ. ಆತರ ಆಗ್ತಾ ಇದೆ ನೋಡಿ. ಹಿಂಗೆ ಜಾಸ್ತಿ ಆದಂತೆಲ್ಲ ಏನಾಗ್ತಾ ಇದೆ, ಕೋನ ಜಾಸ್ತಿ ಆದಂತೆಲ್ಲ ಇಮೇಜ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬರ್ತಾ 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 ಏನಾಗ್ತಾ ಇದೆ, 90ರಿಂದ ಹಾಗೆ ಬರ್ತಾ ನೋಡಿ 80 ನೋಡಿ 180 ಇವಾಗ ಒಂದೇ ಬೀನ್ ಬಾ ಕಾಣ್ತಾ ಇದೆ. ಈಗ ಒಂದೇ ನಾರ್ಮಲ್ ಕನ್ನಡಿ ತರ ಕಾಣ್ತಾ ಇದೆ ಇವಾಗ. ಹೀಗೆ ಕೋನ ಬದಲಾವಣೆ ಮಾಡಿದಾಗ ಹೌದು ಹೌದು